ನಮ್ಮ ಅತ್ತೆ ಎತ್ಲ ಕಡೆಗೆ ಹೋತು ಅಂತ ಕಾಣಣ. ಎದ್ದರೆ ಹೋಗ್ಬಿಡ್ತಾರ ಅತ್ಲಾಗ ಎರಡ್ಕೆ ಚೀಲ ಹಿಡ್ಕೊಂಡು. ಏನ ರಾಗಿ ಕೊಡಕ್ ಮಿಷಿನ್ ಬರುತ್ ಕಣಮ್ಮ ಅಂತ ಹೇಳ್ರಾತ. 7 ಆಯ್ತು ನೋಡಿದ್ರೆ 7 ಜನ ಆಳ್ ಬರ್ತಾರ, 7 ಜನ ತಿಂಡಿ ಮಾಡಬೇಕು. ಏನು ಎಂತು ಅಂತ ಏನು ಹೇಳಲ್ಲ. ನಮ್ಮ ಮಾವಯ್ಯನು ನೋಡಿದ್ರೆ ಮಂತಕ್ಕಿಲ್ಲ. ಏನು ಮಾಡೋಣಪ್ಪ ನಾನು. ಇನ್ನು ಹೊತ್ತಕ್ಕಾಗ್ಲೇ ಬರ್ತಾರೆ. ತಿಂಡಿ ಮಾಡಿರೋ ತಗೊಂಡ್ ಬಂದ್ಬಿಡಮ್ಮ ಅತ್ಲಾಗಿ ಮಿಷಿನ್ ಬರ್ತೈತೆ ಅಂತ ಹೇಳಿ. ನೋಡಿದ್ರೆ ಏನು ಹೇಳಲ್ಲ, ಏನಲ್ಲ. ಏನು ತಿಂಡಿ ಮಾಡೋಣ? ಏನೋ ಅನ್ನ ಸಾರು ಮಾಡ್ಗಣ ಅನ್ನೋದು ಗೊತ್ತಲ್ಲ, ಇಲ್ಲ ಏನಾರ ತಿಂಡಿ ಮಾಡ್ಕೊಂಡು ಹೋಗೋಣ ಅನ್ನೋದು ಗೊತ್ತಲ್ವಲ್ಲಪ್ಪ. ನಮ್ಮ ಅತ್ತಿಗೆ ರಾತ್ರಿನೇ ಕೇಳ್ಕೊಬೇಕಿತ್ತು ನಾನು. ನಮ್ಮ ಅತ್ತಿಗೆ ಒಂಥರ ಜ್ಞಾನ ಎತ್ಲ ಕಡೆಗೆ ಹೋತ ಏನ ಈಗ. ನನಗೊಂದು ದೊಡ್ಡ ತಲೆನೋವಾಗುತ್ತತ್ಲಾಗ ನಮ್ಮ ಅತ್ತೆ ಎದ್ದು ಹೊಂಟ್ಬಿಟ್ರೆ ಮನೆ ಕಡೆಗೆ ಅಂತ ಹೇಳಿ ಬರಕಲ್ಲ. ಇನ್ನೊಸಿ ಹೊತ್ತವ್ರು ನಮ್ಮ ಮಾವಯ್ಯ ಬಂದು ಕೇಳುತ್ತೆ ಏನು ತಿಂಡಿ ಮಾಡಿದ್ದಮ್ಮ ಬಂದ್ಬಿಡಮ್ಮ ಬಿರ್ನಿ ಅಂತ ಹೇಳಿ. ಈ ಮಂಜಿ ಊಟ ಗಂಟ ಯೋಗನ್ ಮಾಡ್ತಾರಾನ. ಏನಾರ ಒಂಚೂರು ಅಡುಗೆ ಮಾಡ್ಕೊಂಡು ಪಡ್ನತ್ಲಾಗಿ ಕೂಲಿಯರ್ ಜೊತೆನೆ ಇವಳು ಹೋಗೋದ್ ಬಿಟ್ಟು ಆಚೆ ನಿಂತ್ಕೊಂಡು ಏನ್ ನೋಡ್ತಿತ್ತ ಏನ್ ಆತ್ಲಾಗಿ ಹುಡುಗಿ. ಇದ್ಯಾಕಮ್ಮ ಮಂಜಿ ಹಿಂಗ್ ನಿಂತ್ಕೊಂಡೆ? ಬಿರ್ನ ಅಡುಗೆ ಮಾಡ್ಕೊಂಡು ನಡಿಯತ್ಲಾಗ ನಾವು ಹೋಗೋಣ. ರಾಗಿ ಕೊಡಕ್ಕೆ ಮಿಷಿನ್ ಬರುತ್ತಂತೆ. ಕೂಲಿಯರ್ಗೂ ಹೇಳಿ ಬಂದದನಿ. ಅವರು ಇನ್ನೇನು ಹೊರಡ್ತಿದ್ದಾರೆ. ನಾವು ಅವ್ರ ಜೊತೆಗೆ ಹೋಗೋಣಂತೆ. ನಡಿಯಮ್ಮ ಅತ್ಲಾಗ ಬಿರ್ನ ಅಡುಗೆ ಮಾಡ್ಕೊಂಡು ಹೋಗೋಣ. ಇನ್ನೇನು ನಿಮ್ಮ ಮಾವಯ್ಯ ಬಂದ್ರೆ ನಾನು ಕೇಳಂಗಿಲ್ಲ. ಅಯ್ಯ, ನಾನು ನಿಮ್ಮನ್ನೇ ಕಾಯ್ತಾ ಕೂತಿದ್ದೆ ಕಣತ್ತೆ. ಊಟತ್ತಾದ್ರೂ ಬರ್ಲಲ್ವಲ್ಲ, ಏನ್ ಕೂಲಿಯಾರು ಬರ್ತಾರ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ನಿಂತಿದ್ದೆ. 7 ಜನ ಬರ್ತಾರೆ ಏನು ಕೇಳಿದ್ದು ಅಡುಗೆ ಮಾಡೋಣ ಅಂತ ಹೇಳಿ. ನೀವು ನೋಡಿದ್ರೆ ಊಟತ್ತಾದ್ರೂ ಬರ್ಲಲ್ವಪ್ಪ. ಅಲ್ಲ 8 ಗಂಟೆ ಆಗಕ್ಕೆ ಬಂದಿತ್ತೆ. ಏನು ಅಡುಗೆ ಮಾಡೋಣತ್ತೆ ಈಗ? ಏನಾರ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡು ಅನ್ನಗಿನ್ನ ಮಾಡ್ಕೊಳ್ಳೋಣ, ಇಲ್ಲ ಅನ್ನ ಸಾರು ಮಾಡ್ಕೊಬಿಡೋಣ. ಅಯ್ಯ, ನಿಮ್ಮ ಮಾವಯ್ಯ ಒಂದು 10 ಗಂಟೆ ಹೊತ್ತಿಗೆ ಬರುತ್ತೆ. ಕೂಲಿಯಾರೆಲ್ಲರೂ ನಿಧಾನಕ್ಕೆ ಬರಕ್ಕೆ ಹೇಳು ಅಂತ ಹೇಳೋತ್ತು ಬೆಳಗ್ಗೆ. ಅದಕ್ಕೆ ಹೇಳಿ ಯಾವ ಬರೋಣ ಅಂತ ಹೇಳಿ ವೈದ್ಯ ಕಣ ಮಾತ್ಲಾಗಿ. ನಾನು ಹೇಳ್ಬೋದಿದ್ದೆ. ಇನ್ನು 7-8 ಗಂಟೆ ಹೊತ್ತಿಗೆ ಬಂದ್ಬಿಡ್ರಮ್ಮ, ಬಿರ್ನೆ ಮಿಷಿನ್ ಬರುತ್ತಂತೆ ಅಂತ ಹೇಳಿ. ಇವತ್ತಂಗಂತಲ್ಲಿ ನಿಮ್ಮ ಮಾವಯ್ಯ ಹೇಳ್ ಬರೋಣ ಅಂತ ಹೇಳಿ ವೈದ್ಯಕ್ಕಂತ ಆಳಮ್ಮ. ಮತ್ತೆ ತಿಂಡೇನವ್ರಿಗೆ ಬ್ಯಾಡ್ ಕಣಮ್ಮ. ನಮಗೆ ಮಾತ್ರ ಮಾಡ್ಕ ಮನೆಗೆ. ತೀರಾ ಮಧ್ಯಾಹ್ನಕ್ಕೆ ಏನಾರವ 10 ಗಂಟೆ ಏನಾರ ಆದ್ರೆ ಮಿಷಿನಿಗೆ ರಾಗಿ ಕೊಡೋದು. ಮಧ್ಯಾಹ್ನಕ್ಕೆ ಹುಳ್ಳಿಕಾಳು ಬಸ್ಸಾರ ಏನಾರ ಮಾಡ್ಕೊಂಡ್ ಬರುವಂತೀರವ. ಸರಿ ಕಣತ್ತೆ, ಹಂಗಾದ್ಮೇಕೆ ತಿಂಡಿ ಗಿಂಡಿ ಏನ್ ಮಾಡಕ್ ಹೋಗಲ್ಲ ಅತ್ಲಾಗಿ. ಹುಳ್ಳಿಕಾಳು ಬಸ್ಸಾರು ಮಾಡಿ ಮುದ್ದೆ ಮಾಡ್ತೀನಿ ತಾಳ್ರಿ. ಈಗ್ಲೂ ಆಯ್ತದೆ, ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅತ್ಲಾಗಿ. ಮತ್ತೆ ಅಲ್ಲೇ ಮಧ್ಯಾಹ್ನಕ್ಕೆ ಸುಸ್ತಾಗಿ ಬಂದಿರ್ತೀವಿ. ಸಾರು ಮಾಡಕ್ಕಲ್ಲ ಹಿಂಸೆ ಆಗತ್ ಕಣತ್ತೆ. ಈಗಲೇ ಮಾಡೋಣ ಅತ್ಲಾಗಿ ಹುಳ್ಳಿಕಾಳು ಸಾರು. ಹ್ಞೂ ಕಣತ್, ಹೋಗಮ್ಮ ಅತ್ಲಾಗ ಮಾಡು. ಮುದ್ದೆನೆ ಮಾಡೋಗತ್ಲಾಗಿ ನೀನ್ ಮಾಡ್ತೀಯ. ಮನೆ ಕೆಲಸ ಎಲ್ಲ ಬಿರ್ಬಿರ್ನ ಮುಗಿಸ್ಕ ಹೋಗಿದ್ದು ಮಿಷಿನಿಗೆ ಹುಲ್ ಕೊಟ್ಟಿ ಬಂದರೆ ಎಲ್ಲವ ಮೈ ತೊಳ್ಕೊಳಕ್ಕೆಲ್ಲ ಸರಿ ಆಗುತ್ತೆ. ಅಂಡಿಗೆಲ್ಲ ನೀರು ತುಂಬಿ ಉರಿ ಹಾಕ್ಬಿಟ್ಟು ಹೋಗೋಣಂತೆ. ಭಾರಿ ಸುಂಕು ಕಣಮವು. ಬಿಸಿಲು ಬೇರೆ ಜಾಸ್ತಿ ಹೊಡಿತಿತ್ತು ನೋಡು. ಭಾರಿ ಸುಂಕೀತಿ. ಬಂದರೆ ನೀರು ಕಳನಂತೆ. ಅಂಡಿಗೆಲ್ಲ ನೀರೊಳಗೆ ಉರಿ ಹಾಕ್ಬಿಟ್ಟು ನೀರು ತುಂಬಿಟ್ಟು ಬಾರ ಮತ್ಲಾಗಿ ಪಟಪಟ್ ಹೋಗ್ಯ ನಾವೇ. ಇದ್ಯಾಕಮ್ಮ ಇನ್ನು ಇಲ್ಲ ಕೂತದ್ಯಾ? ನಡಿಯತ್ತ ಕಣತಕ್ಕಾರವ. ಮಿಷಿನ್ ಯೋಟತ್ತಿಗೆ ಬರತ್ತ ಯಾನ? ಆ ಹುಡ್ಗ 10 ಗಂಟೆಗೆ ಬರ್ತೀನಿ ಕಣಜ್ಜ ಅಂತ ಹೇಳೋಗಿತ್ತೆ. ನಡಿ ಅಲ್ಲಿ ಕೂತ್ಕೊಂಡು ನಡಿ. ಯೋಟೊತ್ತಕ್ಕಾರ ಬರ್ಲಿ. ಇವತ್ತಾಗಿ ಮಿಷಿನಿಗೆ ರಾಗಿ ಕೊಟ್ಬಿಟ್ಟು ಮನೆ ತಕ್ಕ ತಂದು ಹಾಕೊಂಬಿಡೋಣ ಅತ್ಲಾಗ ಇವತ್ತ. ಅಯ್ಯ, 10 ಗಂಟೆಗೆ ಬರುತ್ತೆ ಅಂತ ಹೇಳ್ದಲ್ಲ ಅಜ್ಜ ನಿನ್ ಮಿಷನು. ಅದಕ್ಕೆ ಹೇಳಿಲ್ಲ ಕೂತ್ಕೊಂಡಾಗ ಅಂತಾಗ. ಕೂಲಿಯಾರು ನಾವೆಲ್ಲ ಒಟ್ಟಿಗೆ ಹೋಯ್ತೀವಿ. ನೀನೇ ಏನಾರ ಕೆಲ್ಸಿದ್ರೆ ಮಾಡ್ತಾ ಹೋಗು. ತೀರಾ ಊಟ ತಗೊಂಡು ಅಲ್ಲಿಗೆ ಬಂದಾವಂತ ನಾವು. ಕೂಲಿಯರ್ ಪಾಡಿಗೆ ಬರ್ತಾರೆ. ನಡಿಯಮ್ಮ ನೀನು ಅಲ್ಲಿ ಕೂತ್ಕೊಂಡ್ ನಡಿ. ಆ ಸಿದ್ದಣ್ಣ ಕಣ ತಾರ್ಸೋನಲ್ಲ, ಅಲ್ಲೇ ಕೂತ್ಕೊಂಡ್ ನಡಿ. ಹುಲ್ಲೆಲ್ಲನು ಅಲ್ಗೆ ಏರ್ಸ್ ಹಾಕಿದೀನಿ ಕಣಂತ ಟ್ರಾಕ್ಟರ್ಗೆ. ಬರೀ ನ್ಯಾನ್ ಮಿಷಿನಿಗೆ ಹುಲ್ ಕೊಡೋದು ಆಟ ಯಾಕಣಂತೆ. ಬಿರ್ನೆ ಮುಗಿತದೆ. ಮುಗಿಸ್ಕೊಂಡು ಬರೋಣಂತೆ ಒತ್ಲಂತೆಯ. ಅಯ್ಯ, ತಡಿಯ ಜಾತ್ಲಾಗಿ ಒಟ್ಟಿಗೆ ಹೋದ್ರೆ ಆಗುತ್ತೆ. ನೀನೇನು ಅರ್ಧ ಗಂಟೆ ಕೂತ್ಕೊಳಕ್ಕೂ ಬಿಡಲ್ಲ, ನಿಂತ್ಕೊಳಕ್ಕೂ ಬಿಡಲ್ಲ ಅತ್ಲಾಗಿ. ನಮ್ಮನ್ನೇ ಹಿಂಗ್ ರೋಸ್ತಿ ಅತ್ಲಾಗ ನೀನೇ ಹೋಗಿದ್ರೆ ಆಗ್ತಿರ್ಲಲ್ವಾ? ಬರೀ ಹಳ್ಳಿಯಲ್ಲಿ ಅಂಗಡಿ ಬೀದಿತ ಕೂತ್ಕೊಂತಿಯಲ್ಲ ಅಜ್ಜ ನೀನು. ಹೋಗಿದ್ದ ಅಲ್ಲೇ ಕೂತ್ಕೊಂಡು ಸಿದ್ದಣ್ಣ ನೀನು ಕೂತಿದ್ರೆ ನಾವು ಅತ್ಲಾಗಿ ಅಡಿಗೆ ಗಿಡ್ಗೆ ಮಾಡ್ಕೊಂಡು ಒತ್ಕೊಂಡ್ ಬರವಪ್ಪ. ಇನ್ನೇನು ಮಂಜಿ ಕಾಯಿಲಿ ಒಬ್ಳ ಕೈಲಿ ಆಗುತ್ತಾ? ನೀರು ಮತ್ತೆ ಊಟ ಅನ್ನ ಸಾರು ಮುದ್ದೆ ಎಲ್ಲ ಮಾಡ್ತಿದ್ದೆ. ಎಲ್ಲಾನು ತಗೊಂಬರಕ್ಕೆ ಒಬ್ರ ಕೈಲಿ ಆಗುತ್ತೆ ಅಜ್ಜ? ನಡೀತಿರ್ ನೀನು, ನಾನು ಬಂದಾನಂತ ತೀರವ. ಮನೆ ಕೆಲ್ಸಕ್ಕೆ ಅಂತ ಹೇಳಿ ಅಂಡಾಲು ನಿಂತ್ಕೊಂಡ್ರೆ ಸರಿ ಆಗುತ್ತೇನಿ? ಯಾರ ಒಬ್ರು ಮನೆ ಕೆಲಸ ಮಾಡ್ಕೋಬೇಕು, ಒಬ್ರು ಹೊರಗಲ್ ಕೆಲಸ ಮಾಡ್ಕೊಳೋದು ಬಿಟ್ಟು ನೀವಿಬ್ರು ಒಳಗಲ್ ಕೆಲಸನೇ ಮಾಡ್ಕೊಂಡು ಕೂತುದಿರ ಅಂತ ಅಂದ್ಮೇಲೆ ಸರಿ ಆಗತ್ ಕಣಂತಾಗ. ನೀವಿಬ್ರು ನೇರ್ಪಾಗಿದ್ದಿದ್ರೆ ಇವತ್ತು ಯಾಕೆ 3 ಜನ ಕೂಲಿಯರ್ನ ಕರ್ಕೊಬರ್ಬೇಕಿತ್ತು ಹೇಳು. ಸಾಕಾಗಿತ್ತು ನಾವೇ 3 ಜನ ಮನೆಯವರು. ಮಿಷಿನ್ ಬರೋದು ಹೆಂಗುವೆ ಪಟ ಮಿಷಿನಿಗೆ ಹುಲ್ ಕೊಡ್ಕೊಂಡತ್ಲಾಗಿ ಟ್ರ್ಯಾಕ್ಟರ್ ಮೇಲೆ ರಾಗಿ ಎತ್ಕೊಂಡ್ ಬಂದ್ಬಿಡ್ಬೋದಿತ್ತು. ನೀವೇನು ಕೆಲಸ ಮಾಡೋದಲ್ಲ ನೀವು. ಬರೀ ಕೂಲಿಯರ್ ಕೊಟ್ಟು ಮಾಡ್ಸಿರಿ. ಏನು ಉಳಿಯುತ್ತೆ ಹೇಳಿ ನಮಗೆ? ಹಗ್ಲು ರಾತ್ರಿ ಎಲ್ಲ ಹೋಗಿ ನೀರಾಸಿ ರಾಗಿ ಬೆಳೆದು ಬರೀ ಕೂಲಿಯರಿಗೆ ಕೊಟ್ಟು ಸಾಕು ಮಾಡೋಕ್ಕಾಗ್ತಲ್ಲ ನಾನು. ಹೊಲ ಕುಯ್ಯಕಂತೆ, ಸೋಸಿ ನೆಡಕಂತೆ, ಈಗ ಅಲೆಯ ಮಿಷಿನಿಗೆ ಹುಲ್ ಕೊಡಕ್ಕೂ ಕೂಲಿಯರ್ಗೆ ಹೇಳ್ಕೊಂಡು ಕೂತದಿರ ನೋಡಿದ್ರೆ ನಡೆಯೋದು ಆಟತಕ್ಕೆ ಅಂತ ಅಂದ್ರೆ ಇನ್ನು ಕೂಲಿಯರ್ ಜೊತೆ ಬರ್ತೀನಿ ಅಂತ ಕೇಳ್ತೀಯ ನೀನು. ನೀನೇ ಸರಿ ಇಲ್ವಾ? ನೀನ್ ಏನ್ ಮಾಡುತ್ತೆ ಹೇಳು? ಮುಂದ್ಲಾರ್ ಸರಿ ಇದ್ರಲ್ವೇನೆ, ಹಿಂದ್ಲಾರ್ ಸರಿ ಇರೋದು. ಅಯ್ಯಯ್ಯ, ನೀನ್ ಕಡ್ಕೊಂಡು ನನಗೆ ಸಾಯದ್ ಮುಂದೆ ಬಿಡತ್ಲಾಗಿ. ಅಜ್ಜ, ನೀನು ಕೂಗಾಡದಲ್ಲ ಬಿಟ್ಬಿಟ್ಟು ನಿನ್ ಕೆಲಸ ನೀನ್ ನೇರ್ಪಾಗಿ ಮಾಡೋಗು. ನೀರು ಊಟ
ಎಲ್ಲ ಒಬ್ಳ ಕೈಲಿ ಎಲ್ಲ ಹೊತ್ಕೊಂಬರಕ್ಕಾಗತ್ತೆ ಹೇಳು. ಇಲ್ಲ ನೀನು ಮತ್ತೆ ಬಂದು ಏನಾರ ನೀರ್ ಗೀರು ಕುಡಿಯಕ್ ತಗೊಂಬತ್ತೀನಿ ಅಂತ ಅಂದ್ರೆ ನಾನ್ ತೀರ ಹೋಗ್ತೀನಿ ತಗ. ಅದೇ ಹಾಕಂಗ್ ಕೂಗಾಡ್ತಿ ಯಾವಾಗ್ಲೂ ಅತ್ಲಾಗಿ. ನನಗೆ ಮಂಡಿ ನೋವು ಸಾಯ್ತಾ ಕೂತಿದ್ದೀನಿ. ನಿನಗೆ ರಾಗಿ ಸೊಸೆಲ್ಲ ನೆಟ್ಕೊಟ್ಟು ರಾಗಿ ಕುಯ್ದು ಎಲ್ಲ ಮಾಡ್ಕೊಟ್ರುವೆ ಇನ್ನ ಕೂಲಿಯರ್ನು ಕರ್ಸ್ಬೇಕಂತ ಕೇಳ್ತೀಯ ನೀನು. ಕೂಲಿಯರ್ ಇಲ್ದಾನೆ 2-3 ಎಕರೆಗೆ ಒಬ್ರೇ ಆಗಕ್ಕಾಗುತ್ತೇನಜ್ಜ? ಅದೇನಂತ ಮಾತಾಡ್ತೀಯ ಏನಾತ್ಲಾಗಿ ನೀನು? ಸರಿ ತಾಳಮ್ಮ, ಏನೋ ಒಂದ್ ಮಾಡ್ಕೊಂಡ್ ಬನ್ನಿ. ತೀರಾ ನಾನು ಹೋಗಿರ್ತೀನಂತೆ, ಇನ್ನೇನು ಮಾಡಕ್ಕಾಗತ್ತ ಅತ್ಲಾಗಿ. ನಿಮ್ ಜೊತೆ ಯಾರು ನನ್ನ ಮಗ ಬೇಯ್ತಂತ ತಗಳ್ರಮ್ಮ ಅತ್ಲಾಗಿ. ನಮ್ಗೂ ಸಾಕಾಗುವ ಐತಿ. ಇವತ್ ಜಾಕಿಂಗ್ ಆಡಪ್ಪ ಏನಾತಾಗಿ ವಯಸ್ಸಾಯ್ತವ ಒಳ್ಳೆ ಬಾರಿ ಮಾತಾಡೋದ್ ಕಲ್ತು ಬಿಟ್ಟೈತಿ. ಏನು ಮಾತಾಡಂಗಿಲ್ಲ ಏನಿಲ್ಲ, ಜಗಳಕ್ಕೆ ಬರುತ್ತಲ್ಲ ಇವಜ್ಜ. ನಾವೇ ಸುಮ್ಮನೆ ಆಗ್ಬಿಡ್ಬೇಕತ್ಲಾಗಿ. ಇನ್ನೇನು ಮಾತಾಡಕ್ಕಾಗುತ್ತಿ ಗಂಡಸ್ರ ಜೊತೆಗೆ? ನಾ ಸೊಸೆನು ಅಂತಾಳೆ ಅತ್ಲಾಗಿ. ಏನಾರ ಒಂಚೂರು ಬೇರೆ ಅಡಿಗೆ ಮಾಡ್ಕೊಂಡು ಹೋಗಣ, ಮಿಷಿನ್ ಬರುತ್ತೆ ಅಂತ ಹೇಳಿ ರಾತ್ರಿನ 7 ಹೋಗಣ ಅನ್ನೋದೇ ಇಲ್ವಲ್ಲ ಈ ಹುಡುಗಿಗೆ. ಊಟತ್ತಾದ್ರೂ ಅಡಿಗೆ ಮಾಡಲ್ಲ, ಈಗ ಅಡಿಗೆ ಮನೆಗೆ ಹೋಗಿತಿ. ಆ ನೇತ್ರ ಅಂತ ಹೋದ್ರು ಕಣವ. ಏನ್ ಲವಲೌಕೆಯಿಂದ ಓಡಾಡ್ಕೊಂಡು ಅವ್ರ ಅತ್ತೆರು ಮಾವನು ತೋಟ ಕಡೆಗೆ ಹೋದ್ರೆ ಏನ್ ಪಟ ಅಡಿಗೆ ಮಾಡ್ಕೊಂಡ್ ಬರುತ್ತೆ ಅಂತೀಯ? ಬಿರ್ನೆ ಅಡಿಗೆ ಮಾಡ್ಕೊಂಡ್ ಬರುತ್ತೆ. 7 ಆಚೆಗೆ ಒಳ್ದಲ್ಲ. ನನಗೂ ಸಾಕಾಗೋಯ್ತತ್ತ ಹೇಳಿ. ಏನಾರ ಹೇಳ್ಬಿಡ್ತು ಅಂತಂದ್ರೆ ಮೂಗುನ್ ತುದಿಗೆ ಇರುತ್ತೆ ಪಾಪ. ಆಟ್ರ ಮಟ್ಟಿಗೆ ಮಾಡ್ತೀನಿ ನಾನು ಅನ್ನಂಗ ಆಡ್ತಾರೆ. ಕಂಡರ ಮನೆ ಕೂಲಿಗಾದ್ರೆ 6 ಗಂಟೆಗೆ ಅಡಿಗೆ ಮಾಡಿ ಇಟ್ಟಿದ್ದೆ ಓಡ್ತಿರುತ್ತೆ. ನಮ್ಮನೆ ಏನಾರ ಕೆಲಸ ಅಂತ ಅಂದ್ರೆ ಸಣ ಮಣ ಅನ್ನೋ ತಪ್ಲಾಗಿ ನಾನು ಯೋಟು ಅಂತ ಹೇಳಿ. ಈ ಅಜ್ಜ ನೋಡಿದ್ರೆ ರಾತ್ರಿ ಎಲ್ಲ ಕೂಗಾಡ್ದತ್ತು. ಬೆಳಗ್ಗೆ ಇನ್ನು 7-8 ಗಂಟೆ ಹೊತ್ತಿಗೆ ರಾಗಿ ಮಿಷಿನ್ ಬಂದ್ಬಿಡುತ್ತೆ. ರಾಗಿ ಕೊಡ್ಬೇಕನ್ಸಿದ್ದಪ್ಪ, ನಾನು ಹೋಗ್ತೀನಿ ಮನೆ ಕಡೆಗೆ ಅಂತ ಹೇಳಿ ನೋಡಿದ್ರೆ ಊಟತ್ತಾದ್ರೂ ಹೋಗಿಲ್ವಲ್ಲ. ಏನ್ ರಾಗಿ ಮಿಷಿನ್ ಕೊಟ್ಟು ಬಂತ, ಇಲ್ಲಾಂದ್ರೆ ಇಲ್ಲ ಬರೋದೇ ಇಲ್ಲ ಅವನು ಅಂತ ಏನ ಇದೇನ ಸಿದ್ದಪ್ಪ ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ. ತೋಟದ ಕಡಿಕಾರ ಹೋಗ್ ಬರೋದಲ್ವೇನೋ ಒಂದಿಟ. ನೀನೇನೋ ಹೋಗಿದ್ಯಾ, ನಮ್ಮ ಮೋಟ್ರನು ಆಫ್ ಮಾಡಿದ್ಯಾ ಅನ್ಕೊಂಡಿದ್ದೀನಿ. ನೋಡಿದ್ರೆ ಇಲ್ಲಿ ಕೂತದಿಯಲ್ಲ ನೀನು. ಇಲ್ಕಂಡ್ ಬೋರಾಜ, ನೀನಯ್ಯ ಮಿಷಿನ್ಗೆ ಹುಲ್ ಕೊಡಕ್ ಹೋಗ್ತೀನಿ, ಇನ್ನು 6 ಗಂಟೆ 7 ಗಂಟೆಗೆ ಬಂದ್ಬಿಡುತ್ತೆ ಮಿಷಿನ್ ಅಂತ ಒಂದೇ. ನೋಡೋದು ಇಲ್ಲೇ ಇದೆಯಲ್ಲ ಬೋರಾಜ ನೀನು. ನಾನೆಲ್ಲ ನೀನು ಹೋಗಿದ್ದೇನೋ ಅಂತ ಹೇಳಿ ಸುಮ್ಮನೆ ಆದ್ನಪ್ಪ ನಾನು. ನೀನೊಂದು ಮಾತು ಹೇಳಕ್ಕಾರ ಹೇಳ್ದ ಒತ್ತರನಾಗ್ಲಿಯಾ? ಹೋಗಿದ್ದಾರ ಬರ್ತದ್ದೆ ನಾನು. ಅಯ್ಯ ಒತ್ತರಲ್ಲ ಎತ್ಲಾಗಿ ಬಿಸ್ಲತ್ತವತ್ತಿಗೆ ನಾನು ಹುಲ್ ಕೊಟ್ಬಿಡೋಣ ಅಂತ ಹೇಳಿ ಅವ್ರ ಮನೆ ಬಾಕ್ಲ ನಾನು ಸಾವು ಸಾಕಿದ್ದೀನಿ ಕಣ 3 ದಿವಸದಿಂದವ. ಒತ್ಲಂತೆ ಬಂದ್ಬಿಡಪ್ಪ ಅಂತೇಳಿ ಆ ಶಂಕರಂಗೆ ಆಟೋ ಅಂತ 7 ಬಂದದನಿ. ನೋಡಿದ್ರ ಅವನು ಬತ್ತಿನ ಕಣಜ್ಜ ಅಂತೇಳಿ ನೆನ್ನ ದಿವ್ಸ ಹೇಳ್ದ. ಇವತ್ತಾಗ್ಲೇ ಒಂದು 10 ಗಂಟೆ ಮೇಲೆ ಬತ್ತಿನ ಕಣಜ್ಜ ಅಂತೇಳಿ ಫೋನ್ ಮಾಡ್ತಾರೆ ನಂಗಂತೇಳಿ ನಾನು ಕೂಲಿಯರ್ಗೆಲ್ಲ ಹೇಳ್ಕೊಂಡೋದನಿ. ಒಂದು 7 ಗಂಟೆ ಹೊತ್ತಿಗೆ ಬಂದ್ಬಿಡ್ರಮ್ಮ, ಒಂದು 10-11 ಗಂಟೆ ಹೊತ್ತಿಗೆ ಮುಗ್ದು ಹೋಗುತ್ತತ್ಲಾಗಿ ಬಿಸ್ಲತ್ತ ಹೊತ್ತಿಗೆ ಮನೆ ಕಡೆಗೆ ಹೋಗುರಂತೆ ಅಂತ ಕಳ್ಸೋದನಿ. ನೋಡಿದ್ರೆ ಹುಡುಗ ಹಂಗ್ ಮಾಡ್ತಲೋ. ನನ್ಗೆ ಓದ್ತಾಗ ಭಾಳ ಬೇಜಾರಾಗಿ ಬಂದೆ ಅತ್ಲಾಗ ಅಂಗಡಿ ಕಡಿಕೆ. ಯಾವಾಗ್ಲಾರ ಬಂದಾಗ ಫೋನ್ ಮಾಡ್ತಾನಲ್ಲ, ಹೋದ್ರೆ ಆಗುತ್ತೆ ಅಂತ ಹೇಳಿ. ನೀನು ಸರಿಲ್ಕಂಡ್ ಬಾಬೋರಾಜ, ನಮ್ಮೂರರು ಅಂತ ಹೇಳಿ ಸಾಹಿತ್ಯ ನೀನ್ ತಾನೇ ಅತ್ಲಾಗಿ. ಆ ಕೆಳೂರ್ ಶಿವಣ್ಣಂಗೆ ಹೇಳಿದ್ರೆ ಊಟದಿಗೆ ಬಂದು ಮಿಷಿನಿಗೆ ಹುಲ್ ಕೊಟ್ಟು ಆಗಿರೋನು. ನೀನ್ ಹೇಳಿದ್ ಮತ್ತೆ ಎಲ್ಲಿ ಕೇಳ್ತೀಯ? ನಮ್ಮೂರವ್ರಿಗೆ 10 ರೂಪಾಯಿ ಹೆಚ್ಚಾಗಲಿ 10 ರೂಪಾಯಿ ಕಮ್ಮಿ ಆಗ್ಲಿ ನಮ್ಮೂರವ್ರಿಗೆ ಕೊಡ್ಬೇಕು ಅಂತೀಯ. ಅವ್ರಂಗೆ ತಿಗಾಗ ಅನ್ಸಲಿ ಮಾಡ್ಕೊಂಡು ಕಂಡಾರ್ಕ್ ಹೋಗ್ತಾರೆ. ಅವ್ನು ನೋಡಿದ್ರೆ ಮ್ಯಾಗ್ಲೂರ್ ಮಂಜಣ್ಣಂತಕ್ಕೆ ರಾಗಿ ಹುಲ್ ಕೊಡಕ್ ಹೋಯ್ದಾನೆ ನಮ್ಮೂರವ್ರನ್ನ ಬಿಟ್ಟು. ನೀನ್ ನೋಡಿದ್ರೆ ನಮ್ಮೂರವ್ರು ಅಂತ ಹೇಳಿ ಸಾಹಿತ್ಯ ಕಂಡ್ ಬರೋಜ ನೀನೇ ಸರಿಲ್ಲ ನೀನು. ಏನ್ ಮಾಡ್ತೀಯ ಸಿದ್ದಪ್ಪ ಅತ್ಲಾಗಿ? ನಮ್ಮೂರಾರ ಬದುಕ್ಲಿ, 10 ರೂಪಾಯಿ ಕಮ್ಮಿನಾರ ಇಸ್ಕೊಳ್ಳಿ 10 ರೂಪಾಯಿ ಜಾಸ್ತಿ ಇಸ್ಕೊಳ್ಳಿ, ನಮ್ಮೂರಾರ ಹೆಂಗೋ ಬಂದ್ ಮಾಡ್ಕೊಟ್ಟು ಹೋಗ್ಲಿ ಅಂತೇಳಿ ನಾನು ಆಸ್ ಮಾಡ್ತೀನಿ. ನೋಡಿದ್ರೆ ನಮ್ಮೂರ್ ಹುಡುಗರೆಲ್ಲ ಇಂಥ ಕೆಲಸ ಮಾಡ್ತಾವಲ್ಲ. ನನಗೆ ಆ ಕಾಯಿ ಕೆಡವಕ್ ಬಂದವು ಅದೇ ಕೆಲಸ ಮಾಡ್ತವಿ. ಬತ್ತಿನ ಗಣಜ ಈಗ ಬರ್ತೀನಿ ಅಂತವೆ. ನೋಡಿದ್ರೆ 2 ದಿನ ಆದ್ರೂ ಬರಲ್ಲ, 3 ದಿನ ಆದ್ರೂ ಬರಲ್ಲ ಕಣ ಅತ್ಲಾಗಿ. ನಾನು ಅತ್ಲಾಗಿ ಆ ಕೆಳ್ಳೂರ್ ಶಿವಣ್ಣಂಗ ಇಲ್ಲ ಯಾರಿಗಾರ ಹೇಳ್ಬೇಕತ್ಲಾಗಿ ಬ್ಯಾರ್ಯಾರಿಗೆ. ನೋಡ್ತೀನಿ 10 ಗಂಟೆ ತನಕವ. 10 ಗಂಟೆ ಒಳಗೆ ಬರ್ಲಿಲ್ಲ ಅಂತಂದ್ರೆ ಬ್ಯಾಡ್ ಕಣಪ್ಪ ನೀನ್ ಬರೋದು. ನಾನು ಯಾರಿಗಾರ ಹೇಳಿ ನಾನು ಹುಲ್ಲ ಮಿಶ್ರಿ ಕೊಡ್ಸ್ಕೊಂತೀನಿ ಬಿಡು ಅಂತ ಹೇಳಿ ಆ ಹುಡುಗಂಗೆ ಹೇಳಿ ಸುಮ್ಮನೆ ಆಗ್ತೀನಿ ಅತ್ಲಾಗಿ. ಅಯ್ಯ ಸುಮ್ ಕೂತ್ಕ ಬೋರಾಜ ಅತ್ಲಾಗಿ. ನೀನೇನಂಗ ಒಳ್ಳೆ ನಮ್ಮೂರರು ಅಂತ ಹೇಳಿ ಸಾಯ್ತಿ ಅತ್ಲಾಗಿ. ಆ ಕೆಳ್ಳೂರು ಶಿವಣ್ಣರು 900 ರೂಪಾಯಿ ಹೊಡಿತಿದ್ದಾರೆ. ಅದೇ ನಮ್ಮೂರು ಶಂಕರಣ್ಣವ್ರು ನೋಡು 950 1000 ಹಿಂಗ್ ಹೊಡಿತಾ ಕೂತಿದ್ದಾರೆ. ನಿನ್ಗೇನು ದುಡ್ಡು ಹೆಚ್ಚಾಯ್ತೇನೋ ಕೊಡ್ತೀಯ ತಗ. ಏನೋ ಕಮ್ಮಿಗೆ ಎಲ್ಲಿ ಹೊಡಿತಾರೆ ಅಲ್ಲಿ ವಾಟ್ಸಪ್ ಬಿಟ್ಟು ಅತ್ಲಾಗಿ ನೀನೊಂದು ಇಲ್ದಿದ್ದೆ ನಾಟಕ ಆಡ್ತೀಯ ನೀನು. ನಮ್ಮೂರರು ಅಂತ ಹೇಳಿ ನೋಡ ನಂಗೆ ಮ್ಯಾಗೆ 900 ರೂಪಾಯಿ ವಾಟ್ಸಪ್ಪ ಶಂಕರಣ್ಣನ ಕೈಗೆ. ಅದು ಹೆಂಗ್ ಹೊಡ್ಕೊಡ್ತಾನೋ ಇಲ್ವ ಗೊತ್ತಾಗುತ್ತೆ. ಹೌದೇನೋ ಸಿದ್ದಪ್ಪ, ರಾಗಿ ಹುಲ್ಲು 1 ಗಂಟೆ ಕೊಡೋದು 900 ರೂಪಾಯಿ ಆಗುತ್ತೇನೋ? ಹಂಗಂದ್ಮ್ಯಾಕ ನಾನು ಅತ್ತಾಗ ಅವ್ರಿಗೆ ಹೇಳಿದ್ರೆ ಆಗದಲ್ಲೋ. ನಮ್ದಲ್ಲೇ ಸುಮಾರು ಹೊತ್ತಾಗತ್ತೆ ಕಣ, ಒಂದು 4-5 ಗಂಟೆ ಆಗುತ್ತೆ. ಹುಲ್ಲೆಲ್ಲ ಜಾಸ್ತಿ ಇತ್ತು ನೋಡು, ಜಾಸ್ತಿ ಹೊತ್ತಾಗುತ್ತೆ ಕಣ ನಮ್ದು. ಸುಮ್ಮನೆ ಅತ್ಲಾಗ ಒಂದು 10 ಗಂಟೆ ತನಕ ನೋಡಿದ್ದು ಅವ್ರಿಗೆ ಹೇಳ್ತೀನಿ ತಗ ಅತ್ಲಾಗಿ. ದುಡ್ಡು ನಮಗೆ ಉಳಿಲಿ. ನಾನು ಕೂಲಿಯರಿಗೆ ಕೊಟ್ಟು ಸಾಕಾಗಿ ಹೋಯ್ತೀನಿ ಕಣ ತಗೊಳ ಅತ್ಲಾಗಿ. ಹ್ಞೂ ಕಣ ಅಂತ ಹೇಳ್ಬೋರಾಜ ನೀನು. ತೀರಾ ಇವತ್ತಲ್ಲ ಅಂತಂದ್ರೆ ನಾಳೆ 10 ಬಂದು ಹೊಡ್ಕೊಡಪ್ಪ ಅಂದ್ರೆ ತೀರಾ 10 ಬರ್ತಾನ ಅಣ್ಣ. ನೀನು 7 ಗಂಟೆಗೆ ಹೇಳ್ತಿ 8 ಗಂಟೆಗೆ ಬರ್ತಂಕಂಡ್ ಬೋರಾಜ. ಇವ್ರಂಗೇನು ಇವತ್ತು ನಾಳಿಗಪ್ಪ ಅಂತ ಅನ್ನಲ್ಲ. ದುಡ್ಡು ಆಟಯ್ಯ 1 ವಾರ ಬಿಟ್ಟು ಕೊಟ್ರುವೆ ಸುಮ್ಮನೆ ಇಸ್ಕಾಣುತ್ತೆ ಹುಡ್ಗ.
ನೀನು ಒಳ್ಳೆ ಹೋಗೋಗಿ ಇವ್ರಿಗೆ ಹೇಳ್ತೀಯಪ್ಪ. ನಾನು ತೆಗಿ ಹೊಲಗೆಯಕ್ಕೂ ಅವ್ರಿಗೆ ಹೇಳ್ತೀನಿ. ಅವರೆಲ್ಲ ಕಮ್ಮಿಗೆಲ್ಲ ಹೊಡಿತಿದ್ದಾರೆ. 900 ರೂಪಾಯಿ, 1,000 ರೂಪಾಯಿ, 800 ರೂಪಾಯಿ ಹಿಂಗೆಲ್ಲ ಹೊಲ ಉಳೋದು ಎಲ್ಲ ಮಾಡ್ತಿದಾರಂತ ಅವ್ರು. ಇವ್ರಿಗೆ ಇಲ್ದಿ ಜಂಬೆ ಬಂದದೆ. ನೀನು ಒಳ್ಳೆ ಅವರಿಂದ ಸುತ್ತಿಯಪ್ಪ, ನಾಯಿ ಸುತ್ತಂಗಿ. ಸಿದ್ದಪ್ಪ, ಬಾತ್ಲಾಗಿ ತೋಟದ ಕಡಿಕಾರ ಹೋಗೋಣ. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀಯ ನೋಡೋಣ. ಹತ್ ಕಡೆ ತನಕ ನೋಡಿದ್ದು ತೀರಾ ಹುಡುಗ ಶಿವಣ್ಣನ ಯಾರ ಅಂದಲ್ಲ, ಅವ್ರಿಗೆ ಫೋನ್ ಮಾಡಿಸಿರಾಗದ್ ಬಾರ ಹತ್ಲಾಗಿ. ಇಲ್ಲಿ ಕೂತ್ಕೊಂಡು ನೀನ್ ಏನ್ ಮಾಡ್ತೀಯ? ಸರಿ ಕನ್ನಡಿ ಬರೋಜ್ ಹತ್ಲಾಗಿ ನಾನು ಬರ್ತೀನಿ. ಅಲ್ಲೊಂದ್ 2 ಎಕರೆ ಜಮೀನ್ ಐತಲ್ಲ, ಪಾಳ್ ಬಿದ್ದದಲ್ಲ ಸುಮ್ಮನೆ ಹತ್ಲಾಗಿ ಒಂಟ್ರೆಕನ್ಯಾಗ್ಲ ನಾವು ಬಂದಿತ್ತಂತಲ್ಲಪ್ಪ ಈಗ ಹೊಸ್ದಾಗೆ. ಅದನ್ನತ್ತ ಒಂಟ್ರೆಕನ್ಯಾಗ್ಲ ಹೊಡ್ಸ್ಬಿಟ್ಟು ನಾನು ಈ ಸಲ ಶುಂಠಿ ಹಾಕನ ಹತ್ಲಾಗಿ ಅಂತ ಹೇಳಿ ನೋಡ್ತೀನಿ ಕಣ್ ಬೋರಜ್ಜ. ಹೆಂಗ್ ಹಾಕನ ಬ್ಯಾಡ್ವಾ ಹೇಳ್ ಬರೋಜ ನೀನು. ಹ್ಞೂ ಕಣಂತ ಹಾಕಸಿದ್ದಪ್ಪ. ಶುಂಠಿ ಹಾಕಿರು ಒಳ್ಳೆ ದುಡ್ಡು ಐತೆ, ಹಂಗೆ ಖರ್ಚು ಐತೆ ಕಣೋ. ಕೂಲಿಯರಿಗೆ ಕೊಟ್ಟು ಸಾಕು ಮಾಡಕ್ ಹಾಕಲ್ಲ. ನೀವು ಆಟೋ ಈಟೋ ಮಾಡ್ಕೋಬೇಕು ಮನೆಗೆ. ನೀನು ಬರೀ ಬಂದು ಹಳ್ಳಿ ಕಟ್ಟೆಲ್ ಕೂತ್ಕೊಬಿಟ್ರೆ ಮುಗಿತೇನು? ಔಷಧಿ ಹೊಡ್ಕೊಳ್ಳೋದಂತೆ, ಕಳೆ ಕೀಳೋದಂತೆ, ಮತ್ತೆ ಟೈಮಿಗೆ ನೀರು ಹಾಸೋದು ಅವೆಲ್ಲ ಮಾಡ್ತಿರ್ಬೇಕು ಕಣೋ. ಮತ್ತು ಮಳೆ ಗಿಳೆ ಹಿಡ್ಕೊಂಬಿಟ್ರೆ ಎಲ್ಲ ತುಂಬ್ಕೊಂಡು ಕರ್ಗೋಗ್ಬಿಡುತ್ತೆ. ಅದಕ್ಕೆಲ್ಲ ಟ್ರಂಚ್ ಹೊಡ್ಸ್ಕೊಂಡು ಎಲ್ಲ ನೀಟಾಗಿ ಮಾಡ್ಕೋಬೇಕು. ಮಾಡೋಕ್ಕೆಲ್ಲ ನಾನು ಬೇಡ ಅನ್ನಲ್ ಕಣೋ. ಮಾಡ್ತಿರವ. ನಾನು ಬಂದು ಒಂದೊಂದು ದಿನ ಏನೇನಾರ ಮಾಡ್ಕೊಟ್ಟನಂತಿ. ಅದಕ್ಕೆ ಕಣ್ ಬೋರಾಜ ಮಂತ ಕೂತ್ಕೊಂಡು ನೀನು ಏನು ಮಾಡೋಣ, ಏನಾರ ಒಂಚೂರು ತೋಟದಾಗೆ ಹೊಲ್ದಾಗೆ ಆದಾಯ ಮಾಡ್ಕೊಂಡ್ರೆ ಯಾವ ಕಾರ ಒಂದಕ್ಕೆ ಆಗುತ್ತಲ್ಲ ಅಂತ ಹೇಳಿ ಹಂಗಂತ ಮನೆಗೆ ಮಾತಾಡಿದ್ನಿ. ನಮ್ಮ ಮನೇಲಂತೂ ಬಿಲ್ಕುಲ್ ಆ ಶುಂಠು ಬೇಡ ಏನು ಬೇಡ ಅಂತ ಹೇಳಿ ಬಾರಿ ಬಾರಿ ಕೂಗಾಡ್ತಿದ್ದೇವೆ ಕಣ್ ಬೋರಾಜ. ನೀನು ಮಾಡಲ್ಲ ಏನಿಲ್ಲ ಬ್ಯಾಡ ಅಂತ ಹೇಳಿ ನಾನು ನಿನ್ನ ಕರ್ಕೊಂಡೋಗಿ ಹೇಳ್ಸ್ಬಿಟ್ಟು ಮಾಡೋಣ ಅಂತ ಹೇಳಿ ಸುಮ್ಮನೆ ಆಯ್ದಿನ ಹತ್ಲಾಗಿ. ನೀನು ತಾನೇ ಒಂದಿಟ್ಟು ಮಾಡ್ಕೋಬೇಕಣ ಕೆಲ್ಸವ. ಬರೀ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಬರುತ್ತೇನು? ಆ ಹುಡುಗಿ ಒಂದ್ ಕೂಲಿಗೆ ಹೋಗಿ ಯಾವ ಕೆಲಸ ಯಾವುದು ಅಂತ ಹೇಳಿ ಮಾಡುತ್ತೆ ಹೇಳು? ಇತ್ಲಾಗ ಮನೆನೂ ನಡೆಸ್ಬೇಕು, ಚೀಟಿ ಸಂಘಗಳು ಮಾಡ್ಬೇಕು ಅಂತಂದ್ರೆ ಹುಡುಗಿ ಕೈಲಿ ಆಗುತ್ತೇನ? ನೀನು ಒಂಚೂರು ಏನಾರ ತೋಟದ ಕಡಿಕ ಹೊಲದ ಕಡಿಕ ಮಾಡ್ಕೋಬೇಕು ನೀನು ಕಣಂತಾಗ. ಸಿಗ್ಲಿ ನನ್ಗೂ ಹೇಳ್ತೀನಿ ನಾನು ಹಂಗ ಅಂತೀವಳಿ. ನಾನು ಅದನ್ನೇ ಹೇಳ್ತಿದ್ದೀನಿ ಕಣ್ ಬೋರಾಜ. ನೀನೇನು ಕೂಲಿಗೆ ದುಡ್ಡು ಕೊಡ್ಬೇಡ. ನಾನೆಲ್ಲ ಕೂಲಿನೂ ನನ್ನ ಕೈಯಿಂದ ಕೊಟ್ಟು ಮಾಡಿಸ್ಕೊಂತಾನೆ. ಮತ್ತೆ ಹೊಲ ಉಳಕ್ಕೆಲ್ಲ ನಾನು ಆ ಹುಡುಗ ಕೃಷ್ಣಣ್ಣ, ಅದೇ ಕಾಂಪೌಂಡ್ರ್ ಕೃಷ್ಣಣ್ಣನ ಮಗ ಅವನಿದಾನಲ್ಲ ಮಾದೇವ, ಆ ಹುಡುಗ ಏನೋ 4 ವೀಲ್ ಗಾಡಿ ತಂದಿತ್ತಂತಿ. ಒಂದ್ ಗಂಟೆಗೆ 1,000 ರೂಪಾಯಿ ಅಂತಿ. ನಾನು ಹಂಗೆ ಒಂದು 900 ರೂಪಾಯಿ ಹೊಡ್ಕೊಡ್ಲ ಮಗ ಅಂತ ಹೇಳಿ ಹೇಳೋವತ್ಗೆ ಸರಿಕಂತ ಆಳಣ ಹೊಡ್ಕೊಡ್ತೀನಿ ಅಂತ ಹೇಳಿತಿ. ನೋಡತ್ಲ ಕರ್ಸ್ಬಿಟ್ಟು ವರ್ಷನ ಅಂತ ಹೇಳ್ಕೊಂಡ್ ಬೋರಾಜ. ಹ್ಞೂ ಕಣನ್ ಮಾಡದ್ಕೆ ನಾನು ಬೇಡ ಅನ್ನಲ್ಲ, ಮಾಡು. ಏನ್ ಉಳದ್ಕೆಲ್ಲ ನಾಡಿ ರೈಟ್ ಹಾಕಿ ಕೂತ್ಕೊಂಡ್ರಿ ಏನ ಮಾಡೋದತ್ಲಾಗಿ? ಏನ್ ಹೊಲ ಗೈಸದ ಏನ ಕಾಣಿ ಹತ್ಲಾಗಿ 1,000 ರೂಪಾಯಿ 900 ರೂಪಾಯಿ ಅಂದ್ರೆ ಹೆಂಗ್ ಕಮ್ಮಿ ಏನು? ಬೋರಾಜೋ ನೀನಲ್ಲಿ ಅಪ್ಸಾಣಿ ಸೊಪ್ಪು ಹಾಕಿದ್ಯಲ್ಲ, ಅಲ್ಲಿ ನೀನು ಉಳಿಸ್ಬಿಟ್ಟತ್ಲಾಗಿ ಒಂದ್ 2 ಗತ್ತಿಗೆ ಹಾಕು. ನೋಡೋಣ ಚೆನ್ನಾಗಿ ಬರುತ್ತಾ ಹೆಂಗೆ ಅಂತ ಹೇಳಿ ನೋಡೋಣಂತೆ. ಹಾಕ್ ಬೋರಾಜ ಅಲ್ಗೆ ನೋಡಂತ ಆಳಪ್ಪ ಇನ್ನು ಹೆಂಗಾಗುತ್ತೆ ಏನು ಅಂತ ಹೇಳಿ. ಈ ರಾಗಿ ಎಲ್ಲನೂ ಕ್ಲೀನ್ ಮಾಡಿಸ್ಬಿಟ್ಟು ಮನೆ ತಗೊಂಡಾಗ ಹಾಕ ತನಕ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಕಣು. ಫಸ್ಟ್ ರಾಗಿ ಮನೆಗೆ ಹೋಗ್ಬಿಡ್ಬೇಕು, ಆಮೇಲೆ ತೀರಾ ನೋಡೋಣಂತೆ. ನಾನು ಒಂದು 20 ಕುಂಟ್ಗೆ ಹಾಕೋಣ ಅಂತ ಹೇಳಿ ಆ ರಾಮಣ್ಣಂಗೆ ಹೇಳಿದನಿ. ನೋಡನ್ ತಗೊಳಜ ಬಂದು ನೋಡ್ತೀನಿ ಗದ್ದೆ ಹೆಂಗಿತೆ ಏನು ಅಂತ ಹೇಳಿ ಹೇಳಿತಿ. ನೋಡನ್ ತಗೊಳ ಹಾಕಿರಾಗುತ್ತಂತೆ ಇಬ್ರು ಒಟ್ಟಿಗೆಯ. ಸರಿ ಬಾರ ಸಿದ್ದಪ್ಪ, ಇಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡ ನಾವು. ಮತ್ತ ಹುಡ್ಗಿ ಏನಾರ ಬಂದ್ಗಿಂದಲ್ಲಿ ನಮಗೆ ಕಾಯ್ಗೀಕ ಕೂತ್ಕೊಂಡತ್ ಬಾರೋ ಅತ್ಲಾಗಿ. ಸರಿ ನಡಿಯಪ್ಪ ಅತ್ಲಾಗ ಹೋಗೋಣಂತೆ. ಹೆಂಗ ಇವ್ ಅಜ್ಜನ ಕಾಯಿ ಸಿಗಾಕೊಳ್ಳಲ್ಲ ಅಂತ ಅಂದ್ರೆ ಸುಮ್ಮನೆ ಅತ್ಲಾಗ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಲ ತಳ್ಬೋದಿತ್ತು. ಈ ಅಜ್ಜನ ಕಾಯಲ್ಲಿ ಸಿಗಾಕೊಂಡೆ ಈಗ ಚೆನ್ನಾಗಿ ರಾಗಿ ಹುಲ್ ಒರೆಸುತ್ತೆ. ಇನ್ನೇನು ಮಾಡೋಣ ಅತ್ಲಾಗಿ. ಸಿಗಾಕೊಂಡ್ರೆ ತಪ್ಪಿಗೆ ಹೋಗ್ಲೇಬೇಕು, ಹೋಗ್ತಿದ್ದೀನಿ. ಅದ್ಯೋನ್ ಮಾತಾಡ್ಕೊಬತ್ತದ್ಯಾ ಸಿದ್ದಪ್ಪ, ನಂಗೊಂದು ಈಟು ಕೇಳಿಸ್ತಿಲ್ವಲ್ಲೋ. ಒಂಚೂರು ಜೋರಾಗಿ ಮಾತಾಡ. ನನಗೆ ಮೊದ್ಲೇ ಕ್ಯೂ ಕೇಳಲ್ಲ ಅಂತ ಗೊತ್ತದ್ದು, ನೀನು ನಿಧಾನಕ್ಕೆ ಮಾತಾಡ್ತೀಯಲ್ಲ ನೀನು. ಅಯ್ಯ ಏನು ಇಲ್ಕಂಡು ನಡಿ ಬೋರಾಜ. ನಾನೇನು ಒಬ್ಬೊಬ್ಬನೇ ಮಾತಾಡ್ಕೊಂಡ್ ಬರೋಣ. ಇನ್ನು ಯೂಟತ್ತಾದ್ರು ಆ ಮಿಷಿನ್ ನಾನು ಬಂದಿಲ್ವಲ್ಲ ಅಂತ ಹೇಳ. ಆ ಮಿಷಿನ್ ನನ್ಗೆ ಬೈಕೊಂಡ್ ಬರ್ತದೆ ಕಣಂತ ನಡಿ. ಇವತ್ತು ಏನಾರ ಹುಡುಗ ಬಂದಿಲ್ಲ ಅಂದ್ರೆ ನಾನು ಇನ್ ಯಾವುದೇ ಕಾರಣಕ್ಕೂ ಆ ಹುಡುಗನ್ ಕರಿಯಲ್ಲ ನಮ್ಮ ಮನೆ ಕೆಲ್ಸಕ್ಕಾಗಿ. ಕಂಡರಿಗೆ ಕೂಲಿ ಕೊಟ್ಟು ಮಾಡ್ಸೋದಾಗ್ಲಿ, ಅವನಿಗೂ ಕೂಲಿ ಕೊಡ್ತೀವಿ, ಕಂಡರಿಗೂ ಕೂಲಿ ಕೊಡ್ತೀವಿ. ಬ್ಯಾರಿಗೆ ಹೇಳ್ತೀನಿ ಕಣ ನಿನ್ನ. ನನಗೂ ಸಾಕಾಗೋಯ್ತತ್ಲಾಗಿ ಇವ್ರು ಮನೆ ಕಡೆಗೆಲ್ಲ ತಿರುಗಿ ಅತ್ಲಾಗಿ. ಅಯ್ಯ ಅವ್ರನ್ನ ಕರೆದು ನಮ್ಮ ಮನೆ ಕೆಲಸ ಮಾಡಿಸ್ಕೊಳ್ಳೋವತ್ತಿಗೆ ಸಾಕಾಗೋದ್ ಕಣ್ಬೋರಜ್ಜ. ಅದೇ ಒಂದ್ ಈಟ ದುಡ್ಡು ಕೊಡೋದು ಲೇಟ್ ಮಾಡು, ಹೆಂಗ ಆಡ್ತವೆ ಅಂತ ಹೇಳಿ. ನಿಮ್ಮ ಮನೆ ಗ್ಯಾದಿಲ್ವೇನಾಜ ಕೊಡಜ ದುಡ್ಡ ಅಂತ ಹೇಳಿ ಪಾರ ನಿಂತ್ಕೊಂತವೆ. ಕರೆದ್ರು ಮಾತ್ರ ಬಂದು ಪಟನ ಕೆಲಸ ಮಾಡುವಾಗ ನನ್ನಲ್ವಲ್ಲಜ್ಜ. ಅದೇನ್ ಕಲ್ತಿದ್ದವ ಏನ್ ಅತ್ಲಾಗಿ. ಎಲ್ಲ ನಿನ್ನಂಗ್ ಗುಂಡಂಗ್ ಆಡ್ತಾವ ಕಣ ಅತ್ಲಾಗಿ. ಈಗಿನ ಕಾಲದ ಹುಡುಗರು ಎಲ್ಲ ಸೋಂಬೇರಿ ಬಿದ್ಬಿಟ್ಟಾವೆ. ಯಾವ ಹೇಳಿದ ಕೆಲಸ ಮಾಡೋಣ ಪಟಪಣ್ಣೆ ಅನ್ನಂಗಿಲ್ಕೊಣು. ನೀನು ಮಾಡಿದ್ರಲ್ವೇನ ಸಿದ್ದಪ್ಪ, ನೀನು ಹೇಳ್ದಾರ ಮಾಡೋದು. ನೀನು ಮಾಡಲ್ಲ, ನಿನ್ನ ಅಕ್ಕಪಕ್ಕದವ್ರು ಹಂಗೆ ಕಲಿಸ್ಬಿಡ್ತೀಯ ಅತ್ಲಾಗಿ. ನಾನು ಒಂದೊಂದ್ಸಲ ಬಿಡ್ತೀನಿ ಕಣೋ ನಿನ್ ಜೊತೆ ಸೇರ್ಕೊಂಡ್ಬಿಟ್ರೆ. ನಮ್ಮ ಮನೆಗೆ ಅದೇ ಬೈತಿರ್ತಾರೆ. ಸಿದ್ದಣ್ಣನ ಜೊತೆ ಸೇರ್ಕೊಂಡು ಹಿಂಗೆ ಆಗ್ಬಿಟ್ಟಿದ್ಯಾ ನೀನು ಅಂತ ಹೇಳಿ. ನಾನು ಏನ್ ಮಾಡೋಣ, ಸುಮ್ನೆ ಹಂಗ ಬೈಕ್ ಕಳ್ಳಿ ಅಂತ ಹೇಳಿ ಬಂದ್ಬಿಡ್ತೀನಿ ಅತ್ಲಾಗಿ. ಯಾ ಬೋರಾಜ, ನೀನು ಅವ್ರನ್ನ ಅಪ್ಪ ಹಾಕೊಂಡು ನನ್ನನ್ನು ಬೈದ್ ಬಿಟ್ರೆ ನಾನು ಹಿಂದಕ್ಕೆ ಹೋಗ್ಬಿಡ್ತಾನಿ. ನೀನು ಹೇಳಿದ ಕೆಲಸ ನಾನು ಏನು ಮಾಡ್ಕೊಡಲ್ಲ ನೋಡಂಗಕ್ಕೆ. ಏನ್ ಗೌರಜ್ಜಂಗ್ ಅಂತಿತ್ತೇನು ಬೋರಾಜ? ಆ ಸಿದ್ದಣ್ಣನ ಜೊತೆಗೆ ಹೋಗ್ಬೇಡ ಪೋಲ್ ಬೀಳ್ತೇನೆ ನೀನು ಅಂತ ಹೇಳಿ
ನಾನ್ ನೋಡಿದ್ರೆ ನೀನ್ ಏನ್ ಕೆಲಸ ಮಾಡ್ತಿರು ನಾನು ಬಂದು ಎಲ್ಲ ಕೆಲಸ ಮಾಡ್ಕೊಡೋದೆಲ್ಲ ಮಾಡ್ತೀನಿ. ನೋಡಿದ್ರೆ ನನ್ನ ಹಿಂಗಂತ ಹೇಳ್ಬೋಯ್ತಲ್ ಬರೋಸ ನೀನು. ನಡಿ ಸುಮ್ನೀನು. ಅಯ್ಯ ಬಾರ ಸಿದ್ದಪ್ಪ, ಸುಮ್ನೆ ತಮಾಷೆ ಹಿಂಗ ಅಂತೀನಪ್ಪ. ನಮ್ಮ ಹುಡುಗ ಆಗೋತಿ ಹಿಂಗ ಅಂತೀನಿ. ಬೇರೆ ಹುಡುಗರೆಲ್ಲ ನಂಗೆ ಅಂದ್ರೆ ಬಿಡ್ತಾರೆ ನನ್ನ. ಬಾರಲೇ. ಆಟಕ್ಕೆ ಬೇಜಾರು ಮಾಡ್ಕೊಂತಾನ ಒಳ್ಳೆ. ಇದೇನ್ ಬೋರಜ ಇದು? ಇನ್ನು ಇವ್ರದೇ ಮುಗ್ದಲ್ವಲ್ಲ, ನಿಂದ ಯಾವಾಗ ಬತ್ತಾನ ಬೋರಜ ಇವನು? ಸುಮ್ನತ್ಲಾಗ ಬೇಡ ಅಂತ ಹೇಳತ್ಲಾಗಿ. ಕೆಲವ್ರು ಶಿವಣ್ಣನ ಕರ್ಸಿದ್ರೆ ಆಗುತ್ತಂತೆ. ನೀನೊಂದು ಆಡ್ತೀಯಪ್ಪ ಇವನ್ನ ಕಾಯ್ಕೊಂಡ್ ಕೂತ್ಕೊಂಡು. ಇವ್ರದಿನ್ನು ಯೂಟೊಂದು ಹುಲ್ಲೀತೆ, ಇನ್ನೆಲ್ಲಿ ಬತ್ತ ಬೋರಜ? ಬಿಸ್ಲು ನತ್ತಿ ಮ್ಯಾಕ್ ಬಂದ್ಮ್ಯಾಕೆ ಏನ್ ಹುಲ್ ಕೊಡಕ್ಕಾಗುತ್ತೆ ಅನ್ಕಂಡಿಯ? ಸುಮ್ನಿರ ಸಿದ್ದಪ್ಪ ಅತ್ಲಾಗಿ. ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಕರ್ಕೊಂಡು ಹೋದ್ರೆ ಆಗುತ್ತಂತೆ, ಸುಮ್ನಿರು. ಅವ್ರದ್ದು ಇನ್ ಏಟಿರತ್ಕ ಒಂದ್ 4-5 ಗಂಟೆ ಹುಲ್ಲೀತೆ ಕೊಟ್ಬಿಟ್ಟು ಬತ್ತಾರ ತಗ ಅತ್ಲಾಗಿ. ಮತ್ತ ಹುಡುಕಿ ಹೋಳಿಸ್ಕೊಂಡು ತಿಕ್ಲು ನನ್ನ ಮಗಂದು ಅದು ಬರ್ಗಿರ್ದ ಹೋದ್ರೆ ಏನ್ ಮಾಡ್ತೀವ್? ಕೆಲವ್ರು ಶಿವಣ್ಣ ಎಲ್ಲೆಲ್ಲಾರು ಒಪ್ಕೊಂಡು ಹೋಗಿರ್ತಾನೆ. ಇವತ್ತು ಕೂಲಿಯರು ಬ್ಯಾರೆ ಕಡೆಗೆ ಒಪ್ಕೊಂಡಾರವೆ ನಮ್ ಕಡೆಗೆ ಬರ್ತೀನಿ ಅಂತ ಹೇಳಿದಾರೆ. ನೋಡಿದ್ರೆ ನಾನು ಇವತ್ತು ಬ್ಯಾಡ ಅಂತಂದ್ರೆ ಸರಿ ಆಗುತ್ತೇನಾ? ಸುಮ್ನೆ ಅವ್ರಿಗೆ ಕೂಲಿ ಕೊಟ್ಟಂಗ ಆತಿ. ಸುಮ್ನಿರತ್ಲಾಗಿ. ಆಗ್ಲೇ ಈ ವಾಜ್ ಬಂದಿಲ್ಲ ಕಾಯ್ಕೊಂಡ್ ಕೂತ್ಕೊಬಿಟ್ಟತ್ತಲ್ಲಪ್ಪ ಅತ್ಲಾಗಿ. ಈ ವಾಜ್ಯನ ಕೆಲ್ಸ ಆಗತ್ತ ಅನ್ಕೊಂಡ್ ನನ್ನೇನ್ ಮುಂದಕ್ಕೆ ಬಿಡಲ್ಲ ಏನಲ್ಲ. ನೋಡಿದ್ರೆ 900 ರೂಪಾಯಿ ಹೊಡಿಲ್ಲ ಪಾಪ ಅಂತೇಳಿ ಹಿಂಸೆ ಕೊಡುತ್ತೆ. ಇತ್ಲಾಗ ಹೊಡಿಯಕ್ಕಲ್ಲ ಅನ್ನಂಗಿಲ್ಲ, ಬಿಡಕ್ಕಲ್ಲ ಅನ್ನಂಗಿಲ್ಲ. ಈ ವಾಜ್ಯಂದು ಒಳ್ಳೆ ಕಾಟ ಆತ್ಲಾಗಿ. ಯಾರಿಗಾರ 7 ಅಜ್ಜ ಆತ್ಲಾಗ ನಾನು ಫ್ರೀ ಆಗಿಲ್ಲ ಅಂತಂದ್ರು ಆಗೋದು. ನಾನು ಸುಮ್ನೆ ಒಪ್ಕೊಂಬಿಟ್ಟು ಈ ವಾಜ್ಯೊಳೆ 900 ರೂಪಾಯಿ ಹೊಡಿಯ 900 ರೂಪಾಯಿ ಹೊಡಿಯ ಅಂತ ಏನ್ ರೋಸ್ತ ಕೂತಿತ್ತತ್ಲಾಗಿ. ಇಲ್ಲೇ ಬತ್ತಿದ್ದಾನೆ ನೋಡ್ಬೋರಜು ನಿಮ್ ಶಂಕರ. ಎಲ್ಲಿ ಬತ್ತಿದ್ನಲ್ಲ ಸಿದ್ದಪ್ಪ, ಎಲ್ಲಿ ಬತ್ತಿದ್ದಾನೆ ಹೇಳು? ಅವ್ನು ಬುಂಡ್ಗ್ಯಾಡ್ ಕಡ್ದು ಹೇಳ್ತಾನೆ. ಏನ್ ಬತ್ತಿಯ ಬರಲ್ವಾ ಇಲ್ಲ ಯಾರಿಗಾರ ಏಳ್ಗಿಳನ ನಾನು ಅಂತ ಹೇಳಿ. ನನಗೂ ಸಾಕಾಗೋಯ್ತತ್ಲಾಗಿ ಹುಡುಗನ್ ಕಾದು ಎತ್ಲ ಕಡೆ ಬತ್ತಿದ್ದಾನ ಅವನು. ಅಯ್ಯ ಕೂಗಾಡೋದು ಬಿಟ್ಟು ಹಿಂದಕ್ಕೆ ತಿರುಗಿ ನೋಡ್ಬೋರಜ್ಜ ನೀನು. ಸುಮ್ನೆ ನಾನು ಮುಂದಂಗೆ ಕೂಗಾಡ್ತಿ ಆಟಯ್ಯ. ಆ ಹುಡುಗ್ ಬಂದ್ರೆ ಒಳ್ಳೆ ಬೆಣ್ಣೆ ಮೇಲೆ ಕೂದು ತೆಗ್ದಂಗೆ ಮಾತಾಡ್ತತೆ ಕಣತ್ ನೀನು. ಏನ್ ಗೌಡ್ರೆ ಸಮಾಚಾರ? 10 ಗಂಟೆ ಹೊತ್ತಿಗೆ ಬತ್ತೀನಿ ಅಂತ ಹೇಳೋದನ್ನೇ ನೋಡ್ರಿ ಇಲ್ಲಿಗೆ ಹುಡಿಕೊಂಬಂದ್ರಲ್ ಗೌಡ್ರ ನೀವು. ಹಂಗಂದ್ಮ್ಯಾಕೆ ಏನ್ ಮಾತಿ ಮೇಲೆ ನಂಬಿಕೆನೇ ಇಲ್ವಾ ಗೌಡ್ರ ನಿಮ್ಗೆ? ಥೋ ಬಾರ್ಲ ಪಾಪ, ಅದ್ ಯಾಕಂಗ್ ರೋಸ್ತಿಲ್ಲ ನನ್ನ. ವಯಸ್ಸಾಯ್ತಿ ಆ ಅಜ್ಜಂಗೆ ಏನಾರ ಒಂಚೂರ ಹೇಳಿದ್ ಕೂಡ್ಲೆ ಕೆಲಸ ಮಾಡ್ಕೊಡೋಣ ಅನ್ನಲ್ವಲ್ವ ನೀನು? ಬರೀ ಕಾಯಿಸಿ ಸಾಯ್ಸಾಕ್ತಿದ್ಯಲ್ಲೋ. ಏನ್ ಬುದ್ಧಿ ಕಲ್ತಿದ್ರ ಏನ್ ಆತ್ಲಾಗ ಈಗಿನ ಕಾಲದವ್ರು ನೀವು? ಅಯ್ಯ ಬನ್ನಿ ಗೌಡ್ರೆ, ಅದ್ ಯಾಕಂಗ್ ಬೇಜಾರ್ ಮಾಡ್ಕೊಂಡ್ ಮಾತಾಡ್ತೀರಾ ನೀವು? ನೀವು ಬೇಜಾರ್ ಮಾಡ್ಕೊಂಡ್ ಮಾತಾಡಿದ್ರಿ ಅಂತ ಅಂದ್ರೆ ನಮಗ್ ಕೆಲಸ ಮಾಡಕ್ಕೆ ಮೂಡಿರಕಲ್ ನೋಡಿ. ಸುಮ್ ಬರ್ಬೇಕತ್ಲಾಗಿ. ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಮಾಡ್ಕೊಡ್ತೀನಪ್ಪ ಅತ್ಲಾಗಿ. ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ ಗೌಡ್ರೆ? ಊರಿನ ಜನ ಅಂದ್ಮೇಲೆ ಎಲ್ಲ ಬೇಕು ನನಗೆ. ನೋಡಿದ್ರೆ ಬರ್ಲಿಲ್ಲ ಈ ಹುಡ್ಗ ಅಂತ ಹೇಳಿ ಎಲ್ಲ ಬೇಜಾರ್ ಮಾಡ್ಕೊಂತಿರ್ತೀರ. ಏನ್ ಹೇಳ ಪಾಪ, ನೀನ್ ಯಾವಾಗ ಕರೆದು ಹಿಂಗ್ ಒತ್ತು ಮಾಡೋದೇ ಕಣ. ನೀನ್ ಯಾವಾಗ ತಾನೇ ಬಿರ್ನೆ ಬಂದು ನಮ್ಮ ಮನೆ ಕೆಲಸ ಮಾಡ್ಕೊಟ್ಟಿದ್ಯಾಳ? ನಾನೇನ್ ದುಡ್ಡು ಕೊಡಲ್ವೇನೋ ನಿನ್ ಯಾರ್ಪಾಗಿ? ಕೈ ಮ್ಯಾಗ ದುಡ್ಡು ಕೊಟ್ಟು ಕಳಿಸ್ತೀನಿ. ನೋಡಿದ್ರೆ ಇಂಥ ಕೆಲಸ ಮಾಡ್ತೀಯಲ್ಲ ನೀನು. ಅವಜ್ಜಿ ಹೇಳಿತೆ ಬಿರ್ಬಿರ್ನು ಬಂದು ಅದೇನು ಕೂಲಿ ಕೆಲಸ ಮಾಡುವಾಗ ಅನ್ನಲ್ಲ ಏನಿಲ್ಲ ನೀನು. ಅಂತ ಕುಡಿಕೊಂಬಂದು ದುಡ್ಡು ಕೊಡ್ತೀನಲ್ಲ ಪಾಪ ನಿನಗೆ. ನಾನು ನೋಡಗಂಟ ನೋಡ್ಬಿಟ್ಟತ್ಲಾಗಿ ಯಾರ ಬ್ಯಾರ್ಯಾರಿಗೆ ಟ್ರಾಕ್ಟರ್ಗೆ ಹೇಳ್ಕೊಂಡ್ ತಿಂಗಣತ್ಲಾಗಿ ಹೊಲಗಿಲ್ಲ ಗೇಯಕ್ಕೆಲ್ಲವ. ನೋಡಿದ್ರೆ ನೀನು ಕೂಲಿ ಮಾಡಿದ ತಕ್ಷಣ ದುಡ್ಡು ಕೊಟ್ಟು ಕಳಿಸ್ತೀನಲ್ಲ. ನೀನು ಯಾವಾಗಲೂ ಇದೇ ಕೆಲಸ ಮಾಡ್ತೇನೆ. ನನಗೆ ಭಾಳ ಬೇಜಾರು ಮಾಡ್ತಿದ್ದೆ ಕಣ್ಣ ಪಾಪ ನೀನು. ಏನೋ ವಯಸ್ಸಾದವರು ಬಿರ್ಬಿರ್ ಅತ್ಲಾಗ ಅವ್ರ ಕೆಲಸ ಮುಗಿಸ್ ಮನೆ ಕಳ್ಸೋಣ ಅನ್ನಲ್ವಲ್ಲ ನೀನು. ಎಂದು ನೋಡು ಬರೀ ಇಂಥ ಕೆಲಸ ಮಾಡೋದೇ ನೀನು. ಅದ್ ಹೆಂಗೆ ಬ್ಯಾರ್ಯಾರು ಬಂದು ಹೊಲಗೆ ಐತ ನೋಡ್ತೀನಿ ಗೌಡ್ರೆ. ನಾನು ನಿಮ್ಮ ಹೊಲವ 8 ವರ್ಷದಿಂದ ನಾನೇ ಹೊಲಗೆ ಐತಿದ್ದೀನಿ. ನೋಡಿದ್ರೆ ಈಗ ಅದ್ಯಾರನ್ನ ಬ್ಯಾರನ್ನ ಕರೆಸ್ತೀನಿ ಅಂತಿದ್ರಲ್ಲ. ಕರ್ಸಿ ಗೌಡ್ರೆ ಹೆಂಗದ ಮಲೆ ಅದ್ಯಾರು ಬಂದು ಹೊಲಗೆ ಐತ ನಾನು ನೋಡೇ ಬಿಡ್ತೀನಿ ಒಂದ್ ಕೈಯ. ಥೋ ಇನ್ನೇ ಅನ್ಲ ಪಾಪ ಮತ್ತೆ. ನೋಡಿದ್ರೆ ಹಿಂಗ್ ಮಾತಾಡ್ತೀಯ ನೀನು. ನಾನು ಯಾರಿಗಾರ ಬ್ಯಾರ ಹೇಳ್ತೀನಿ ಕಣ್ಣ ಪಾಪ ಅಂದ್ರೆ ಯಾವತ್ತಾನೆ ನಾನು ಹೇಳಿದ ಕೂಡ್ಲೆ ಬಂದು ನೀನು ಕೆಲಸ ಮಾಡ್ಕೊಟ್ಟದ್ದು ಹೇಳಲ್ಲ ಪಾಪ ನೀನು. ಬರೀ ಯಾವಾಗ ಎಂದು ನೋಡು ಬರೀ ನಾನು ಬತ್ತೀನಿ ಈಗ ಬತ್ತೀನಿ ಅಂತ ಕಾಗಿ ಆರಿಸ್ತೀಯಲ್ಲ ನೀನು. ಏನೋ ಬುಡಿ ಗೌಡ್ರೆ, ನಾನೇನೋ ಒಂದು ಮಾತು ಅಂದಿದ್ಕೆ ನೀವು ನಗ ಹೊಡೆದು ಬಿಟ್ರಲ್ಲ. ನನ್ಗೆ ಓಟ್ ಖುಷಿ ಆಯ್ತು ಅಂತ ಅನ್ಕೋಬೇಡಿ. ಸುಮ್ನಿರಿ ಗೌಡ್ರೆ, ಇನ್ನೊಂದು ಚೂರು ಆಗೋತತ್ಲಾಗಿ. ಇನ್ನೇನು ಗೌರಜ್ಜಿ ನಿಮ್ ಕೂಲಿಯರೆಲ್ಲ ಬರೋ ಹೊತ್ತಿಗೆ ನಿಮ್ ಕಾಣತ್ತಾಗ ಬಂದು ನಮ್ ಟ್ರಾಕ್ಟರ್ ನಿಲ್ಲಿಸ್ತಿಲ್ಲ ಅಂದ್ರೆ ಕೇಳಿ ಗೌಡ್ರಿ. ಏನ್ ಹೇಳ್ಬೋರಜ ನಿನ್ನಂಗಲ್ಲ ಈ ಸಿದ್ದಣ್ಣ. ನಮ್ ಟ್ರಾಕ್ಟರ್ಗಳು ಬಿಟ್ಟು ಕೆಲವ್ರು ಶಿವಣ್ಣನ ಟ್ರಾಕ್ಟರ್ ಕರ್ಕೊಂಡ್ ಹೊಡ್ಸ್ಬಿಡ್ತಲ್ಲ ಬೋರಜ್ಜ. 1-2 ದಿನ ಕಾಯ್ದಂಗೆ. ಲಾ ಶಂಕರ ಇನ್ನೇನ್ ಮಾಡೋಣ ಹೇಳ ನಾನ್ ತಾನೇ. ನೀ ಮನೆ ಬಾಗ್ಲಿಗೆ 2-3 ದಿನ ಬಂದ್ರುವೆ ಈಗ ಎಲ್ಲಣ್ಣ ಬಿಡುವೆ ಇಲ್ಲ. ಅಲ್ಲಿ ಒಪ್ಕೊಂಡದ್ರಿ ಇಲ್ಲಿ ಒಪ್ಕೊಂಡದ್ರಿ ಅಂತ ಒಂದ್ ಮೇಕೆ ಇನ್ನೇನ್ ಮಾಡೋಣ ಹೇಳ ನಾವು. ಇಂಥ ದಿನ ಬತ್ತಿನ ಕನ್ಸಿದ್ದಣ್ಣ ಬಂದು ಹೊಡ್ಕೊಟ್ಟು ಹೋಗೋಣಂತೆ ನಿನ್ನುಲ್ವೆ ಅಂತ ಹೇಳಲ್ಲ ನೀನು. ಬತ್ತೀನಿ ಅಂತೀಯ, ನೋಡಿದ್ರೆ ಬಿಡುವಿಲ್ಲ ಅಂತೀಯ. ಇನ್ನೇನ್ ಮಾಡೋಣ ಅಂತ ಹೇಳಿ ನಾನು ಅತ್ಲಾಗಿ ಮಳೆ ಬೇರೆ ಬರಂಗಾಗಿತ್ತಲ್ಲ. ಅತ್ಲಾಗಿ ಹೇಳ್ಬಿಟ್ಟು ಹೊಡಸ್ತೆ ಕಣ. ಅತ್ಲಾಗಿ 900 ರೂಪಾಯಿ ಹಂಗೆ ಹೊಡ್ಕೊಟ್ಟು ಹೋತಾವ ಹಣ್ಣು ಬಂದು. ಅದೆಲ್ಲ ಸರಿ, ನೀನ್ ಗಂಟೆಗೆ 7 ತಗತ್ತಿದ್ಯೋ ಹುಲ್ ಮಿಷಿನ್ ಕೊಡಕ್ಕೆ? ನಾನ್ ಮಾತ್ರ 950 ಕನ್ನಡ. ಯಾರ ಹೊಡಿಸ್ಕೋಬಹುದು ಯಾರ ಬಿಡ್ಬೋದು ಅತ್ಲಾಗಿ. ಬೋರಜ್ಜಿಗೆ ಮಾತ್ರ 950 ಹಂಗೆ ಹೊಡಿತಾನೆ. ಇನ್ನೆಲ್ಲರಿಗೂ 1000-1200 ಹಂಗೆ ಹೊಡಿತಿದ್ದಾನೆ. ಲೇ ಪಾಪ ನೀನು ಇಲ್ದಿದ್ದೆ ನಾಡ್ಕಾಡ್ಬಿಡ ನೀನು. ಸುಮ್ನೆ 900 ರೂಪಾಯಿ ಹೆಂಗ್ ಹೊಡ್ಕೊಡು. ಎಂತ 50 ರೂಪಾಯಿ ಇಲ್ಲ ಏನೂ ಇಲ್ಲ. ಬೇಕು ಅಂತ 200 ರೂಪಾಯಿ ಜಾಸ್ತಿ ಇಸ್ಕೊಂಬಿಟ್ಟು ನಾನು ಬೇಜಾರು ಮಾಡ್ಕೊಳಲ್ಲ.
₹900 ನೀನು ಹೊಡ್ಕೊಡೋದ್ ಕಲಿ ನೀನು ಸುಮ್ನೆ. ಸಾರಿ ಕಾಣ್ ತಗ ಬೋರಜ್ಜ, ನೀನ್ ದುಡ್ಡು ಕೊಡ್ಬೇಕಾದ್ರೆ 8 ಕೊಡ್ತೀಯ 8 ಕೊಟ್ಟಾಗ ಇಸ್ಕತ್ತನ್ ನಾನು. ಸುಮ್ನಿರಿಗೆ ಜೋರಾಗಿ ಮಾತಾಡ್ಬೇಡ, ಎಲ್ಲ ಇಲ್ಲೇ ಇದಾರೆ. ಇವ್ರು ನೋಡಿದ್ರೆ ₹1200 ಹೊಡಿತಿದ್ದೀನಿ, ನೋಡಿದ್ರೆ ವಜ್ಜುಂದ 8 ಹೊಡಿತಾನೆ ಅಂತೇಳಿ ಬೇಜಾರು ಮಾಡ್ಕತ್ತಾರ ಮತ್ತೆ. ಸರಿ ಆತು, ಬಿರ್ಬಿರ್ನ ಬಂದ್ಬಿಡಪ್ಪ ಅತ್ಲಾಗಿ. ಇದೇನಜ್ಜ ಇದು ಊಟತ್ತಾದ್ರೂ ಟ್ಯಾಕ್ಟರ್ ಬಂದಲ್ವಲ್ಲ, ಏನ್ ಬತ್ತಾನ ಬರಲ್ವಜ್ಜ? ಹಾ, ನೀನ್ ಯೋಳರೆಲ್ಲ ಬರೀ ಇಂತರ ಹೇಳ. ಕೂಲಿಯಾರ ಬಂದು ಕಾಯ್ಕೊಂಡ್ ಕೂತ್ಕೊಂಡ್ರು ಟ್ಯಾಕ್ಟರ್ ಬರ್ಲಲ್ವಲ್ಲ, ಏನ್ ಬತ್ತಾನ ಬರಲ್ವ ಅಂತ ನೇರ್ಪ ಯೋಳಜ್ಜ ಅತ್ಲಾಗಿ ಹೋಯ್ತಾರ ಮನೆ ಕಡೆಗೆ. ಈಗಿನ್ನು ಅಲ್ಲಿಂದಾನೆ ಹೋಗಿ ಬತ್ತದಿಂಗಣ ತಗಳೆ. ಆ ಈರಪ್ಪಣ್ಣರ ಮನೆದ ಆ ಹುಲ್ ಮಿಷನಿಗೆ ಕೊಡ್ತಿದ್ದೆ, ಅದು ಮುಗಿದ ತಕ್ಷಣವೇ ಆ ಬತ್ತಿನ ಕಣಜ ಅಂತ ಏಳು ತಗೊಂಡಂತಾಗ ಬರುತ್ ಕಣಂತಿ. ನೀನ್ ಅದ್ ಯಾಕೆ ಹಂಗ ಅವಸರ ಮಾಡ್ತೀಯ ಅತ್ಲಾಗಿ? ಅಲ್ಕಣಜ 7 ಗಂಟೆಗೆ ಬರ್ತೀನಿ ಅಂತ ಒಂದ್ಸಲ ಹೇಳಿ ಮತ್ತಾಗ್ಲೇ 10 ಗಂಟೆಗೆ ಬರ್ತೀನಿ ಅಂತ ಒಂದು, ಈಗ ಅಲ್ಲಿ 12 ಗಂಟೆ ಆದ್ರೂ ಬಂದಲ್ವಲ್ಲ. ಏನ ಹುಡುಗ ಒಟ್ಟಿಗೆ ಅನ್ನ ತಿನ್ನುತ್ತಾ ಇಲ್ಲ ಬ್ಯಾರೆ ಏನಾರ ತಿನ್ನುತ್ತಾ ಅಜ್ಜ ಅದು? ನೀನ್ ಏರ್ಪಾಗಿ 7 ಬರಕವ್ ನೀನು. ಯಾಕ ಸಿದ್ದಣ್ಣ ಹೋಗಿ ಇನ್ನು ಆಟೋದಕ್ಕೆ 7 ಬಂದಿರ್ತದೆ ಯಾರ ಕೆಳ್ಳೂರವ್ರಿಗೆ. ಇನ್ನು 7 ಗಂಟೆಗೆ ಬಂದು ಮಿಷಿನಿಗೆ ಹುಲ್ ಕೊಟ್ಟು ಹೋಗಿರ್ಲಿಲ್ವೇನಜ್ಜ ಅವರು? ನೀನೊಂದಿದ್ಯಾ ನೀನು ಒಳ್ಳೆ ನಮ್ಮೂರವ್ರು ಅಂತ ಹೇಳಿ ನತ್ತಿ ಮೇಲೆ ಕೂರಿಸ್ಕೊಳಕ್ ಹೋಗ್ತೀಯ. ನೋಡಿದ್ರೆ ಅವ್ರು ನಿನಗೆ ಸರ್ರಾಗೆ ಮಾಡ್ತಾರೆ. 12 ಗಂಟೆ ಆದ್ರೂ ಬಂದಲ್ವಲ್ಲ ಇನ್ನುವೆ. ನತ್ತಿ ಮೇಲೆ ಬಿಸಿಲು ಬಂದಿತ್ತಲ್ಲ, ಯೂಟಪ್ಪಿಗೆ ಹುಲ್ ಕೊಡಕ್ಕಾಗತ್ತೇನಜ್ಜ? ಅಯ್ಯ ಒಂದ್ ಈಟ್ ನಿಲ್ಸೆ ಮಾತಾತ್ಲಾಗಿ. ದೇವಸ್ಥಾನದ ಗಂಟೆ ಹೊಡೆ ನಿಲ್ಸ್ಬೋದು, ನೀನು ಬಾಯಿ ಮಾತ್ರ ನಿಲ್ಸಲ್ವಲ್ಲ ನೀನು. ಅದ್ ಯೋಟು ಅಂತ ಹೇಳಿ ಮಾತಾಡ್ತೀಯ ಅಂತ ಕಾಣೋಣ. ಏನ್ ಬರೋದೇ ಬೇಡವೇನೆ? ಅವ್ರು ಎಲ್ಲೆಲ್ಲ ಒಪ್ಕೊಂಡಿರ್ತಾರೆ, ಅವೆಲ್ಲನೂ ಮುಗಿಸ್ಕೊಂಡು ಬರೋದೇ ಬೇಡ. ಇವಳಕ್ಕೆ ಫಸ್ಟ್ ಬಂದು ನಿಂತ್ಕೊಂತಾರೆ. ನೀನು ಬಾರಿ ಹೋಗಿ ಮಾಡ್ತೀಯ ಅವ್ರಕ್ಕೆ ಅಂತ ಹೇಳಿ ಸುಮ್ ಕುತ್ಕಳೆ ಒಂದೇಟ. ನೀನು ಏನ್ ಮಾತಾಡ್ತೀಯ? ಮಾತು ಕಲ್ತು ಬಿಟ್ಟಿದ್ಯಾ ಅಂದ್ಬಿಟ್ಟು ಬರೀ ಮಾತಾಡೋದೇ ನಿಂದು. ಅಯ್ಯ ನಾನು ಎಲ್ವಾಗಾನೆ? ನಾನು ಅಲ್ಲಿ ಅಂಗಡಿ ಬೀದಿತ ಕೂತದ್ದೆ, ಮನೆ ಕಡೆಗೆ ಬರೋಣ ಅಂತ ಹೇಳಿ ಬತ್ತದ್ದೆ. ಈ ಅಜ್ಜ ಬಾರ ಹತ್ಲಾಗಿ ತೋಟ ಕಡೆಗೆ ಹೋಗೋಣ ಅಂತ ಹೇಳಂತಲ್ಲ, ಬಂದೆ ಕಣಂತಾಗ. ಈಗ ಹೋಗಿ ಬತ್ತೀನಿ ಕಣಂತೆ. ನಾನು ಬಾಳೆ ಗಿಡಕ್ಕೆ ನೀರು ಎಲ್ಲೆಲ್ಲ ಹೋಯ್ತೆ ನೋಡಿ ಮುಂದಕ್ಕೆ ಪೈಪ್ ಹಾಕಿ ಸಂಜೆ ನೀರ್ಗೆ ತೆಗಿ ತುಂಬ್ಕಣಂಗೆ ಬಿಟ್ಟು ಬತ್ತೀನಿ ಕಣಂತಾಗ ಹತ್ಲಾಗಿ. ಅದೇನ್ ಮಂಗ ಮಾಡ್ತೀಯ ಏನ್ ಆತ್ಲಾಗಿ? ಆ ಬೋರಜ್ಜಂಗ ಆಟೋ ಅಂತಾರಿ ವಯಸ್ಸಾಯ್ತೆ, ನೋಡಿದ್ರೆ ಹಂಗ್ ಕೆಲಸ ಮಾಡುತ್ತೆ. ನೀನ್ ನೋಡಿದ್ರೆ ಕೆಲಸ ಮಾಡಕ್ಕೆ ಸಾಯ್ತೀಯಲ್ಲ ನೀನು. ಏನಾರ ಒಂದಿಟ್ ಮಾಡ್ಕೊಡ್ತೀಯನಯ್ಯ ನೀನು? ಬರೀ ಅಲ್ಲಿ ಇಲ್ಲಿ ಸುತ್ತುತ್ತೀಯ, ಉಣ್ತೀಯ, ಮಂಕಂತೀಯಲ್ಲ ನೀನು. ಹೋಗಿ ಊಟ ತರು ನಿನ್ ತೋಟದ ಕಡೆ ತೆಗೆದು ನೋಡಲ್ಲ ಅಂತಂದ್ರೆ ಚೆನ್ನಾಗೆ ಮಾಡ್ತೀಯ ಕಣಂತಾಗ ಹತ್ಲಾಗಿ. ಲಕ್ಷಾಂತರ ರೂಪಾಯಿ ಕೊಟ್ಟು ಬೋರ್ ಹಾಕ್ಸಿ ಏನಯ್ಯ ಆದಾಯ ಮಾಡ್ತಿದ್ಯಾ ನೀನು? ಥೋ ಇಲ್ಕಂತಾಳೆ. ಈಗ ಹೋಗ್ತೀನಿ ಕಣಂತಾಗ ನಾನುವೆ. ಈ ಬೋರಜ್ಜಂಗ ಅಂತಲ್ಲ ಅಂತೇಳಿ ಇತ್ತ ಕಡೆಗೆ ಬಂದೆ ನಾನು. ನೀನು ಏವಡ್ತೂರ ಇರಕ್ಕೆ ತೋಟದ ಕಡೆಗೆ ಹೋಗಿದ್ದು ಹಂಗೆ ನೀರು ತಿರ್ಸ್ಬತ್ತೀನಿ ಕಣಂತೆ. ಸುಮ್ಮನೆ ಏನ್ ಕೆಲ್ಸ ಐತೆ ಮುಗಿಸ್ಕೊಂಡು ಮನೆಗೆ ಹೋಗು. ಕುರಿ ಮರಿಗೆ ಆಡು ಮರಿಗೆಲ್ಲ ಒಂದಿಟ್ಟು ಸೊಪ್ಪು ಮುರ್ಕೊಂಬತ್ತೀನಿ, ತಗೊಂಡು ಹೋಗೋಣಂತೆ. ಜೊತೆಗೆ ಇರು ಇಲ್ಲ ಅಂದ್ರಿ ಅದೆಲ್ಲ ಆಗ್ಬೇಡ ಕೆಲಸ ಕಣಯ್ಯ. ನಾನು ಬಂದ್ರೆ ಕೂಲಿಗೆ ಕಣಂತೆ. ಕೂಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಅದೇನ್ ಸೊಪ್ಪು ತಗೊಂಡು ಹೋಗ್ತೀಯ, ಏನ್ ತಗೊಂಡು ಹೋಗ್ತೀಯ? ತಗೊಂಡೋಗಿ ಕಸ ತುಂಬಿಟ್ಟು ಬಂದು ಬನ್ನಿ. ಕಸ ತಗೊಂಡೋಗಿ ತಿಪ್ಪಾಕು. ಬರೀ ಹಾಲಿ ಇಲ್ಲಿ ಸುತ್ತಬೇಡ ನೀನು. ಗುಂಡಾಣಿ ಗುಂಡಂಗ್ ತಿನ್ಕೊಂಡ್ಲಾಗಿ. ಅಯ್ಯ ಎಲ್ಲೂ ಆಗಿಲ್ ಕಣಂತ ಆಳಮ್ಮ. ನನ್ನ ಜೊತೆಗೆ ಇದ್ದ ಕಣಂತ ಆಗ್ಲಿಂದವ. ಸುಮ್ನಿರು, ಮಿಷಿನ್ ಬರುತ್ತೆ ಒಂದಿಟ್ಟ ಹುಲ್ ಕೊಟ್ಟು ಆಗ್ಲಿ ಒಂದು ಎಡ್ಕಂತೆಯ. ನಿಮ್ಮನೆ ಶುಂಠಿ ಗಿಂಟಿ ಹಾಕ್ತಾಗ ತೀರ ನಾನು ಬಂದು ಏನಾರ ಕೆಲಸ ಗಿಲ್ಸ ಮಾಡ್ಕೊಟ್ಟು ಹೋಗೋಣಂತೆ ಅತ್ಲಾಗಿ. ನೀವೇ ಎಣ್ಣಾಳಿಗೆ ಹುಲ್ಲೆತ್ತಿ ಕೊಡಕ್ ಕಾಲ್ಕಂಡ್ರಮ್ಮ. ಸುಮ್ನಿರಮ್ಮ, ಅವನು ಒಂದಿಟ್ಟು ಇರ್ಲಿ. ಇವ ಏನ್ ಕೆಲಸ ಮಾಡತ್ತೆ ಅಂತ ಜೊತೆಗೆ ಹಾಕೊಂಡು ಓಡಾಡ್ತೀಯ? ಏನ್ ಹಾಕೊಂಡ್ ಬರೋಜ ನೀನು? ಮನೆ ಕೆಲಸನೂ ಒಂದ್ ಇಟ್ ಮುಟ್ ನೋಡಕ್ಕಲ್ಲ ಏನಲ್ಲ. ಒಂದ್ ಕುರಿ ಕಾಸ ಹೊಡೆಯನ, ಒಂದ್ ಕುರಿ ಆಚೆಗೆ ಚಿಕ್ಕಟ್ಟನ ಅನ್ನಕ್ಕಲ್ಲ ಏನಲ್ಲ. ಬರೀ ಟೀ ಕುಡಿಯಕ್ಕೆ ಅಂತ ಹೇಳುವ ಅಂಗಡಿ ಬಿದ್ದ ಕೂತ್ಕೊಂಡ್ರೆ ಉಣ್ಣ ಟೈಮಿಗೆ ಎದ್ದು ಬಂದು ಉಣ್ಬಿಟ್ಟು ಮತ್ತೆ ಹೋಗ್ತಾನೆ ವಯ್ಯ. ಏನಾರ ಒಂದಿಟ್ಟು ಹೇಳೋದಲ್ವೇನ್ ಬರೋಜ ನೀನು? ನೀನ್ ನೋಡಿದ್ರೆ ಆಟೋ ಒಂದ್ ಕೆಲಸ ಮಾಡ್ತೀಯ, ನೀನೇನ್ ಕರ್ಕೊಂತಿರ್ತೀಯ ಬರೋಜ ನೀನು? ಅಯ್ಯ ನಾನು ಬಾಯಿಗೆ ಬಂದಂಗೆ ಬೈತೀನಿ, ಕೇಳ್ ನೋಡವನಿಗೆ. ನಿನಗೇನು ಬಂದಿರೋದು ವಾಂತ ಬರ್ತಿರುವಾಗ ಏನಾರ ಕೆಲಸ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಇರೋದು ಬಿಟ್ಟು ಬರೀ ತಿನ್ ಕೂತ್ಕೊಂತಿಯಲ್ಲ, ಕಾಯಿಲೆ ಬರ್ಸ್ಕೊಂಡು ಸತ್ತೋಗ್ತೀಯ ಕಣ ನೀನು ಅಂತೇಳಿ ನಾನು ಬಾಯಿಗೆ ಬಂದಂಗೆ ಬೈತೀನಿ. ಅವನೇನು ಗುಂಡ ಏನು ಕೇಳಲ್ಲ ಏನಲ್ಲ. ಆ ಕ್ಷಣ ಹೂ ಅನ್ಕೊಂತಾನೆ ಮತ್ತೆ ಹಂಗೆ ತಿರುಗ್ತಾನೆ. ಇನ್ನೇನು ಮಾಡಕ ತಾಳ ಮಾತ್ಲಾಗಿ ಆಗಿಂದ ಕಲ್ತ್ಕೊಂಬಂದಿರೋದು ಹಂಗೆಯ. ಅವ್ರ ಅಪ್ಪ ಅವರು ಹೂವು ಕಲ್ತಾಗೆಲ್ಲ ಹಂಗೆ ಕಣಮ್ಮ. ಅವ್ರು ಹೆಂಗೆ ಕೆಲಸ ಮಾಡ್ದಾರಲ್ಲ ಅವ್ರು ಕೂತ್ಕೊಂಡು ತಿಂದರು. ಅವ್ನು ಇನ್ನೇನು ಮಾಡ್ತಾನೆ, ಅವ್ರ ಅಪ್ಪನಂಗೆ ಮಾಡಕ್ ಹೋಗ್ತಾನೆ. ನೀನು ತಂದು ಹಾಕ್ಲಿಲ್ಲ ಅಂದ್ರೆ ಅವನು ಘಟನೆ ಅಡಿಯಲ್ಲ ಅತ್ಲಾಗಿ. ಸುಮ್ನೀರ್ ಬೋರಜ ನೀನು ಹಿಂಗೆ ಏನಾರ ನನಗೆ ಬೈತಿದ್ರು ನೋಡಿ, ನಿನ್ ಜೊತೆಗೆ ಬರಲ್ಲ ನಾನು. ನೀನು ಯಾವಾಗ ನನ್ನ ಕಡೆಗೆ ಮಾತಾಡ್ತೀಯಾ, ಇನ್ಯಾವಾಗ ನನ್ನ ಹೆಂಡತಿ ಕಡೆಗೆ ಮಾತಾಡ್ತೀಯ ಅನ್ನೋದೇ ಗೊತ್ತಾಗಲ್ವ ಅಜ್ಜ ನೀನು. ಸುಮ್ ಕುತ್ಕೊಂಡ್ಬಿಟ್ಟು ನೀನು. ಸಿದ್ದಪ್ಪ, ಆ ಕೂರಮ್ಮರಿಗೆಲ್ಲ ಮೇವು ತಗೊಂಡಾಗ ಹಾಕೋದು, ಆಚೆಗಿಚ್ಚಿ ಕಟ್ಟೋದು, ಕಸ ಗಿಸ ತೊಡೆದು ಹಾಕೋದು ಅವೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ನಿನ್ಗೆ ಏನು ಮಾಡಾಕಿದ್ಯಾ ನೀನು? ಹೋಯ್ತೀಯ, ಪೇಪರ್ ಓದ್ತೀಯ, ಒಂದು ಕಪ್ ಟೀ ಕುಡಿತೀಯ, ಅಲ್ಲೇ ತಿಂಗ್ಳಾಗ 600-700 ಬಿಲ್ ಮಾಡ್ತೀಯ. ನೀನು ಹೆಂಡತಿ ತೈಸ್ಕೊಂಡೋಗಿ ಕೊಡ್ತೀಯಲ್ಲ ನೀನು. ನಿನಗೆ ಜ್ಞಾನ ಇಲ್ವೇನೋ ನಿನಗೆ? ನಾನು ಆಟೋ ಒಂದು ಉಗಿತೀನಪ್ಪ ಅತ್ಲಾಗಿ. ನನಗೂ ಆ ಹುಡುಗಿ ನೋಡಿದ್ರೆ ಭಾಳ ಬೇಸರ ಆಯ್ತದೆ. ಚೆನ್ನಾಗಿದ್ದಿದ್ದು ಹುಡುಗಿ ಬಂದು ಇಲ್ಲಿ ಕೂಲಿ ಕೆಲ್ಸಕ್ಕೆ ಹಾಕೋಣ ಸಿದ್ದಪ್ಪ ಅಂತ ಹೇಳಿ ಬೇಜಾರಾಗುತ್ತೆ ನಿನಗೆ. ನಾನು ಹೊಸ್ದಾಗಿ ಬೈತೀನೇನು? ಯಾವಾಗಲೂ ಬೈತಿರ್ತೀನಪ್ಪ ನಾನು. ನಡಿ ಬೋರಜ, ನೀನು ಬೈದ್ರೆ ನಾನು ತಲೆ ಕೆಡ್ಸ್ಕೊಳಲ್ಲ. ನಡಿ, ಮಿಷಿನ್ ಬತ್ತಿತ್ತಲ್ಲಿ.
ಆಮೇಲೆ ಅವನು 1 ಕ್ವಿಂಟಲ್ ಹತ್ಲ ಕಡಿಕಾರವ ನಡಿಯಲ್ಲಿ ಮಿಷಿನ್ ಬತ್ತು ನೋಡಲ್ಲಿ ನಿಮ್ ಗದ್ದೆ ಒಳಗೆ ಮಿಷಿನ್ ಬಂದೈತಿ. ಸರಿ ಸರಿ ಬಂದ್ರ ಮಾತ್ಲಾಗಿ ಇವ್ನಿಗೆ ಓಟ್ ಹೇಳೋರು ಆಟಯ್ಯ ಮಿಷಿನ್ ಬಂದದ ಅತ್ಲಾಗಿ ಪಟಪಟ್ನೆ ಹುಲ್ ಮಿಷಿನಿಗೆ ಕೊಟ್ಟು ಮನೆ ಕಡೆಗೆ ಹೋಗ್ರಂತೆ. ಬನ್ನಿ ಅತ್ಲಾಗಿ. ಸರಿ ಸರಿ ಆ ಹುಡುಗಿ ಹಂಗೆ ಹೇಳತ್ತಂಗ ಮಿಷಿನಿಗೆ ಹುಲ್ ಕೊಡ್ತಾರೆ. ನಾನು ಒಂಚೂರು ಹಂಗೆ ತೋಟದ ಕಡೆಗೆ ಹೋಗಿ ನೀರು ಎಲ್ಲೂ ಆಗಿತ್ತೆ ಏನು ಅಂತ ಹೇಳಿ ನೋಡ್ಕೊಂಬರ್ತೀನಿ. ಮತ್ ಮಾತಾಡ್ಕೊಂಡ್ ಕೂತ್ಕೊಂಡ್ರ ನೀವು ಮಂಜಿ ಒಂಚೂರು ಬಿರ್ಬಿರ್ನ ಕೆಲಸ ಮಾಡ್ಸ್ಕೊಳಮ್ಮ. ಸಾರಿ ಕಣ್ ಮಾವಯ್ಯ ಆತು. ಮತ್ತೆ ನಾವು ಮಿಷಿನಿಗೆ ಹುಲ್ ಕೊಡ್ತಿರ್ತೀವಿ. ನೀವು ಆಡ್ ಮರಿಗುವೆ ಕೂರ ಮರಿಗುವೆ ಎಲ್ಲಾರ ಸೊಪ್ಪು ಗಿಪ್ಪು ಏನಾರ ಕುಯ್ಕೊಂಬಂದಿ ಮಾವಯ್ಯ. ಮನೆಗೆ ಹಂಗೆ ಕಟ್ಟಿದೀವಿ ಏನು ಹಾಕಿಲ್ಲ ಏನಿಲ್ಲ. ಒಂಚೂರು ಉಳ್ಳಿ ಸೊಪ್ಪಿತ್ತು ಇಟ್ಟು ಬಂದದನಿ. ಒಂಚೂರ ಸೊಪ್ಪು ಗಿಪ್ಪು ಏನಾರ ತಗೊಂಬಂದಿ ಮತ್ತೆ ಮರ್ಕಿರ್ಕೊಂಬಂದರ ಇಲ್ಕಂಡ್ ತಾಳಮ್ಮ ತಗೊಂಬತ್ತೀನಿ ಕಣ ನನ್ಗೇನ್ ನೆನಪಿಲ್ವಾ ತಗೊಂಬತ್ತಾನೆ. ಬಿರ್ ಅದೇನ್ ಕೆಲಸ ಮಾಡ್ತೀರಿ ಮತ್ ನೀವು. ಬೋರಜ್ಜ ಆಟೋ ಅಂತಾರೆ ಅವಸರ ಮಾಡ್ತತ್ತು ನೋಡಿದ್ರೆ ಅವ್ರ ಗದ್ದಿಗೆ ತಂದು ಮಿಷಿನ್ ನಿಲ್ಸಿದ್ರೆ ಇಲ್ವೇ ಇಲ್ವಲ್ಲಕ್ಕ ಎತ್ಲಾಗ ಹೋತು ಅಂತ ಹೇಳಿ ನಿಮ್ ಬೋರಜ್ಜ. ಮತ್ತೆ ಕೈಯೆಲ್ಲ ಹುಷಾರ್ ಕಂಡ್ರಕವು. ಮಿಷಿನು ಭಾರಿ ಫಾಸ್ಟಾಗಿ ಓಡ್ತಿರುತ್ತ ನೋಡಿ ಕೈ ಪಟ ಅಂತ ಎಳ್ಕೊಂಬಿಡುತ್ತೆ. ಆ ಗೌರಜ್ಜಿಗೆ ಇವತ್ತು ಕೂಗಿರು ಕ್ಯೂ ಕೇಳಿಸ್ತಲ್ಲ ಒಂಚೂರು ಹತ್ರಕ್ಕೆ ಹೋಗ್ಬಿಟ್ಟು ನೀವೇ ಹೇಳ್ ನೋಡಿ. ಮತ್ ಭಾರಿ ಹುಷಾರು. ಸರಿ ಕಣ್ ತಗೋಣ ಗೌರಜ್ಜಿಗೆ ನಾವು ಹೋಗಿ ಹೇಳ್ತ ತಗ. ನಮಗೂ ರೂಢಿ ಇಟ್ಕೊಂಡ್ ತಗೋಣ. ನಾವು ಯಾವಾಗ್ಲೂ ಕೂಲಿ ಕೂಲಿ ಅಂತ ಹೇಳಿ ಬರೀ ಇದೇ ಕೆಲಸ ಮಾಡೋದ್ ಕಣಂತ ತಗ. ಆ ಜೋಳ ಮಿಷಿನಿಗೆ ಕೊಡೋದು ಮತ್ತೆ ಹಿಂಗೆ ರಾಗಿ ಮಿಷಿನಿಗೆ ಕೊಡೋದು ಭತ್ತ ಮಿಷಿನಿಗೆ ಕೊಡೋದು ಇವೇ ಕೆಲಸ ಮಾಡ್ತಿಕಂತ ತಗೋಣ. ನಮಗೂ ಗೊತ್ತು ಅದ್ಯಾಕಂಗ ಆಡ್ತೀಯ ನೀನು. ಅಲ್ಕಂಡ್ರಕ್ಕ ನಾನು ಹೇಳ್ಬೇಕಲ್ವಾ ಮತ್ ನಿಮ್ಗೇನಾರ ಗೊತ್ತಿಲ್ಲ ಅಂತಂದ್ರೆ ಮತ್ ಇವ್ ಒಳ್ಳೆ ಎಲ್ಲ ನೋಡು ಸುಮ್ನೆ ನಾವು ಕೈಗಿ ಎಲ್ಲ ಇದ್ ಮಾಡ್ಕೊಂಡು ಅಂತ ಹೇಳಿ ನೀವು ಊರ ಕುಂಟೆಲ್ಲ ಹೇಳ್ಬಾರ್ದಲ್ಲ ಅಂತ ಹೇಳಿ ಹೇಳ್ತಿರೋದ ಆಟಯ್ಯ. ಮತ್ ಹುಷಾರ ಕೊಡಿ. ಮಂಜಕ್ಕ ಎತ್ಲಾಗ ಹೋಯ್ತು ಮಂಜಕ್ಕ ಈ ಬೋರಜ್ಜ. ನಮ್ಮ ಮಾವ ಇಲ್ಲ ತೋಟ ತಕ್ಕ ಹೋಗಿ ಬರ್ತೀನಿ ಅಂತ ಹೇಳಿ ಹೋಯ್ತು ಕಣ್ ಪಾಪ. ತೋಟದಾಗ ನೀರು ಬಿಟ್ಟಿತ್ತು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋತು. ಯಾಕೆ ಪಾಪ ಏನ್ ದುಡ್ಡು ಗಿಡ್ ಕೊಡ್ಬೇಕೈತಿ. ದುಡ್ಡೇನು ಆಮ್ಯಾಕಿಂದ ಇಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೆ ಕಣ್ ಮಂಜಕ್ಕ. ನಾನುವೆ ಒಂಚೂರ ಗಾಡಿಗೆ ಡೀಸೆಲ್ ಖಾಲಿ ಆಗಿತ್ತು ಅದ್ ಕೇಳಿ ಒಂದ್ 2,000 ಇಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ನೋಡಿದ್ರೆ ವಜ್ನೆ ಇಲ್ವಪ್ಪ ಎತ್ಲ ಕಡಿಕ ಹೋಗಿತ್ತೆ. ನೋಡಂತ ಮಂಜಕ್ಕ ಬಿರ್ ನೂರು ಕೊಡ್ತೀರಿ ನೋಡೋಣ ಏನ್ರ ಆಟೋತಿಗೆ ಬಂದ್ರೆ ಇಸ್ಕೊಂಡು ಹೋಗಿ ತಗೊಂಬರ್ತೀನಿ. ಇಲ್ಲ ಅಂತ ಅಂದ್ರೆ ನನ್ನ ದುಡ್ಡಾಗೆ ಹೋಗಿ ತಗೊಂಬರ್ತೀನಿ. ಇನ್ನೇನ್ ಮಾಡಕ್ಕಾಗತ್ತೆ ಅತ್ಲಾಗಿ. ಇವಾಜ್ ಈ ಊರಾಗಿದ್ರೆ ಇನ್ನೊಂದು 10 ನಿಮಿಷಕ್ಕೆ ಹೋದ್ರೆ ಇನ್ನೊಂದು ಊರಿಗೆ ಹೋಗಿರುತ್ತೆ ಅತ್ಲಾಗಿ. ನಂಗೆ ಒಳ್ಳೆ ರೋದನೆ ಕೊಡುತ್ತೆ ಮಂಜಕ್ಕ ಈ ನಿಮ್ ಮಾವಯ್ಯ. ನೋಡಂತ ತಗ ಪಾಪ. ಏನಾರ ಆಟೋದಿಗ್ ಬಂದ್ರೆ ಕೊಡುತ್ತಾಗ. ಏನ್ ಮನೆಗೆ ದುಡ್ಡು ಇಟ್ಟು ಬಂದಿತ್ತಾ ಇಲ್ಲ ಜೋಬಿಗೆ ಹಾಕ ಬಂದಿತ್ತ ಗೊತ್ತಿಲ್ ಕಣ್ ಪಾಪ. ನಮ್ಮ ಮಾವಯ್ಯ ಆಟಾಗಿ ಎಲ್ಲೋ ಜೋಬಿ ದುಡ್ಡು ಹಾಕಂತ ತಿರ್ಗಾಡಕ್ಕಲ್ಲ. ನೋಡಂತಾಗ ಏನಾರ ತಂದಿದ್ರೆ ಕೊಡುತ್ತಂತೆ. ಇಲ್ಲ ಅಂತಂದ್ರೆ ಮನೆಗೆ ಹೋದ್ ಕೂಡ್ಲೆ ಕೊಡ್ತೀವಿ ಕಣಂತೆ. ದುಡ್ಡೇನ್ ಮಡಿಕಳ್ಕಂತ ತಗೊಳ ಪಾಪ. ನಿನ್ ಕೆಲ್ಸ ಆದ ತಕ್ಷಣ ಮಂತಕ್ ಬಂದು ದುಡ್ಡು ಇಸ್ಕೊಂಡು ಹೋಗುವಂತೆ. ಬನ್ರಮ್ಮ ನಿಂತ್ಕೊಂಡು ಯೋನ್ ಮಾಡ್ತಿದ್ರ ಬಿರ್ಬಿನ್ ಹುಲ್ ತಗೊಂಬರ್ರಮ್ಮ. ಬರೀ ಮಾತಾಡೋದೇ ಆತು ನೀವು. ಕೂಲಿಗೆ ಬಂದ್ರೆ ಬಿರ್ಬಿನ್ ಕೂಲಿ ಮಾಡೋಣ ಅನ್ನಂಗಿಲ್ಲ ಏನಲ್ಲ. ಆ ಹುಡುಗನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡವ್ರತ್ಲಾಗಿ ಪಟಪಟ್ನ ತಗಿ ಕೆಲಸ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗೋದು ಬಿಟ್ಟು ಈ ಬಿಸ್ಲಾಗ ನಿಂತ್ಕೊಳಕ್ ಆಗ್ತಲ್ಲ ಏನಲ್ಲ ಧೂಳಲ್ಲ ಹೊತ್ಕುವೆ. ಬನ್ರಮ್ಮ ಬಿರ್ರಿ ಬಾರಿ ಧೂಳು ಕಣ್ರಮ್ಮ ಘಾಟು. ಬನ್ರಮ್ಮ. ಲಕ್ಷ್ಮಕ್ಕ ಗೌರಜ್ಜಿ ಏನು ಕೂಗಾಡ್ತಿದ್ದಾಳೆ. ಬಾ ಲಕ್ಷ್ಮಕ್ಕ ಬಿರ್ಬಿನ್ ಹೋಗೋಣ ಅತ್ಲಾಗ ನಾವು. ಸರಿ ನಡಿಯಮ್ಮ. ಬಿಸ್ಲು ಹೊತ್ಕು ನಿಂತ್ಕೊಳಕ್ ಆಗ್ತಿಲ್ಲ ಅಮ್ಮನ ಕೈಗೆ. ನಡಿ ಬಿರ್ನತ್ಲಾಗಿ. ಆ ಬಿಸ್ಲಾಗೆ ಹೊರೆ ಓದ್ಕೊಳ್ಳೋದು ಯೋನ್ ಮಾತಾಡ್ಕೊಂಡು ನಿಂತ್ಕೊಂಡಿದ್ರೆ ಅಂತ ಕಾಣ ನಾನು. ಪಟಪಟ್ನ ತಗ ಹೊರ ತಂದು ಹಾಕಿ ನೆಳ್ಳಿಗೆ ಹೋಗಿ ನಿಂತ್ಕೊಳ್ಳೋದು ಬಿಟ್ಟು ಏನ್ ಕೆಲಸ ಮಾಡ್ತೀರಿ ಅಂತ ಆಡ್ರ ಮಾತ್ಲಾಗಿ. ಅದೇನ್ ಬಿಸ್ಲು ಅಂತ ಹೇಳಿ ಗೊತ್ತಾಗ್ತಿಲ್ವಾ ನಿಮಗೆ. ಸರಿ ಕಂತಾಳಣ ಒಂಚೂರು ಆ ಕೆಲಸ ಮುಗಿದ್ ಬಿಡ್ಲಿ ಬಿರ್ಬನ್ನೆ. ತೀರಾ ಮನೆಗೆ ಹೋದ ತಕ್ಷಣವ ಕೊಟ್ಟವಂತಾಗ ದಿನ ದುಡ್ಡ. ಸರಿ ಕಣಕ್ ಆತು. ಆ ಗೌರಜ್ಜಿಗೆ ಒಂಚೂರು ಹೇಳಕ್ಕ ನಿಧಾನಕ್ಕೆ ಮಿಷಿನಿಗೆ ಹುಲ್ ಕೊಡು ಅಂತ ಹೇಳಿ ಕೈಗೆ ಕೊಟ್ಟತ್ತು. ಆಮೇಲೆ ಆ ಹುಡುಗಿ ಒಳ್ಳಲ್ಲ ಏನಿಲ್ಲ ಅಂತ ಹೇಳಿ ನನ್ಗೆ ಬೈಕಣತ್ತವ ಅಜ್ಜಿ. ಒಂಚೂರು ಹೇಳಿ ನೋಡಕ್ಕ. ಆದ್ರೂ ಬಾರಿ ಕೆಲ್ಸ ಹಿಡಿದ್ಕೊಂಡವ್ರಕ್ಕ ಸಾಕಾಗೋದು ಅತ್ಲಾಗಿ. ಏನೇ ಆದ್ರೂ ಕಣಸ್ ಕೆಲ್ಸ ಅಂದ್ಮೇಲೆ ಕೆಲ್ಸ ಹಿಡಿದ್ಕೊಂಡ್ತಾಳಮ್ಮ. ರಾಗಿ ಹುಲ್ ಮಿಷಿನಿಗೆ ಕೊಡೋದು ಅಂತಂದ್ರೆ ಸುಲಭ ಅನ್ಕೊಂಡಿಯ. ಹಾಗೆಲ್ಲ ನಾವೆಂತ ಮಿಷಿನ್ ಇರ್ಲಿಲ್ಲ ಏನು ಇಲ್ಲ ಕಣಮ್ಮ. ಬರೀ ಕೈಲಿ ರಾಗಿ ಹುಲ್ ಬಡಿಬೇಕಿತ್ತು. ರಾತ್ರೆಲ್ಲ ಕಣದಾಗೆ ಮನೆ ಕತ್ತದ್ದು. ಹಂಗೇನಾರ ಆಗಿದ್ರೆ ಈಗಿನ ಕಾಲದಲ್ಲಿ ಮಾಡ್ತಿದ್ರೇನಮ್ಮ ನೀವು. ಅಯ್ಯ ನಮ್ ಕಷ್ಟ ಬೇಡ ಅತ್ಲಾಗ ಯಾರಿಗೂ. ಅಯ್ಯ ನಾವು ಮಾಡಿದ್ವಿ ಕಣ ತಗ ಗೌರಕ್ಕ. ನೀನು ಒಬ್ಳೇ ಮಾಡಿದ್ ಕಣ ತಗ. ನಾವು ವಾರ ಅಂಗಡ್ಲೆ ಕಣದಾಗೆ ಮನೆ ಕಂಡು ರಾಗಿ ಕಾಯ್ಕೊಂಡ್ ಮಂಕಣವು. ನಮ್ಮವ್ವ ನಮ್ಮ ಅಪ್ಪ ಎಲ್ಲ ಇರಾರಲ್ಲ. ನಾವು ಅಲ್ಲೇ ಕಾಯ್ಕೊಂಡು ಮನೆ ಕಂಡು ಮನೆಗೆ ರಾಗಿ ತಗೊಂಡು ಹೋಗ್ತೀವಿ. ಒಂದು ವಾರ ಆಗತ್ಕೊಂಡ್ ಗೌರಕ್ಕೋ ಆಟೊಂತರಿ ಕೆಲಸ ಆಗ. ಈಗ ಹಂಗಲ್ಲ. 2-3 ದಿನ ಕಾಲ ರಾಗಿ ಮನ್ಗು ಆಗಿರುತ್ತೆ. ಆ ಒಬ್ಳು ಕ್ಲೀನ್ ಮಾಡೋದಂತೆ ಅದಂತೆ ಇದಂತೆ ಅಂತ ಹೇಳಿ ಭಾರಿ ಕೆಲ್ಸ ಹಿಡಿದ್ಕೊಂಡ್ ಗೌರಕ್ಕ. ಹಾಗೆಲ್ಲವ ರಾಗಿಯ ಕೈಲೇ ಬಡೀರಿ ಅಲ್ವೇನ್ ಗೌರಜ್ಜಿ ನೀವು. ಹೂ ಕಣವು ಹಾಗೆಲ್ಲ ಕೈಲೇ ಬಡಿತಿದ್ ರಾಗಿಯ. ಅದು ರಾಗಿ ಹುಲ್ಲೆಲ್ಲ ಕಣ್ಣ ಹೊತ್ತಿಗೆ ಒಂದಿನ ಬೇಕಾಗೋದು. ಆ ಕೋಲ್ಗಳನ್ನೂ ತಂದು ಮಡಿಕೊಂಡಿರೋ ಕಣವ ಉದ್ದಕ್ಕಿರವು ದೊಣ್ಣೆಗಳು. ಆ ದೊಣ್ಣೆಗಳ ಎತ್ತೆದು ಬಡಿಯೋ ಹೊತ್ತಿಗೆ ರೊಟ್ಟೆಲ್ಲ ಬಿದ್ದು ಹೋಗಿರವು. ಅವನ್ ತಂದು ರಾಗಿ ಹಿಟ್ಟು ಮಾಡ್ಕೊಂಡು ಉಣ್ಣೋ ಹೊತ್ತಿಗೆ ಸಾಕಬೇಕ ಅನ್ನಂಗ ಆಗೋಗಿರೋದು. ಈಗ ಹಂಗಲ್ವಮ್ಮ. ಕೈಗೂ ಒಂದ್ ಮಿಷಿನ್ ಕಾಲ್ಗೂ ಒಂದ್ ಮಿಷಿನ್ ಬಂದು ನಿಂತಿತ್ ನೋಡು. ಪಟಪಟ್ನ ಕೆಲ್ಸ ಆಯ್ತವೆ. ಪಟಪಟ್ನ ಮನೆಗೆ ರಾಗ ಆಗ್ಲಿ ಏನಾಗ್ಲಿ ಮನೆಗೆ ಹೋಗ್ತವೆ. ಈಗಿನ ಕಾಲದವ್ರಿಗೆ ಕೈಲಿ ರಾಗಿ ಬಡೀರಿ ಅಂತಂದ್ರೆ ಮುಟ್ಟು ನೋಡಲ್ಲ ಅಲ್ವೇನ್ ಗೌರಕ್ಕ.
ರಾಗಿಯ ಬಡಿಯೋದಿರ್ಲಿ ಮೊದ್ಲ ಕೈಲಿ ಹಿಡ್ದು ನೋಡಲ್ ಕಣಮ್ಮ ಆಡ್ರ ಮಟ್ಟಿಗೆ ಆಡ್ತಿರ್ತಾರೆ ಸರಿ ಸರಿ ಅವ್ರು ಹೆಂಗ ಮಾಡ್ಕೊಳ್ಳತ್ಲಾಗಿ ಹೆಂಗ ನಮ್ ತಲೆಯ ಕಣಮ್ಮ ಇವೆಲ್ಲ ಹೋಗೋದು ಹಿಂಗೆಲ್ಲವ ನಮ್ಮಂಗ್ ಗುಡ್ಡಿಗೆ ಹಾಕೊಂಡು ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡ್ತಾರೇನಮ್ಮ ಹಾ ಲಕ್ಷ್ಮಕ್ಕ ನೀನೇ ಮಾಡ್ಲಿಲ್ ತಗ ಈ ಸಲವ ರಾಗಿಯ ಹಿಂಗೆಲ್ಲ ಮಾಡ್ದೇನ್ ಗೌರಕ್ಕ ನೀನು ಕಾಯಿ ಎಲ್ಲ ತಂದು ಹಣ್ಣುಕಾಯಿ ತಂದು ಪೂಜೆ ಮಾಡಿ ಮನೆಗೆ ರಾಗಿ ತಗೊಂಡೋಗ್ಲಿಲ್ಲ ನೀನು ಸುಮ್ಮದ್ಲ ಮಿಷಿನ್ ಆಗಿ ಇದ್ ಮಾಡಿಸ್ಕೊಂಡು ಮನೆ ತಗೊಂಡ ರಾಗಿ ಇಟ್ಟೆ ನೀನಾಗ್ಲೇ ಪ್ಯಾಶನಿಗೆ ಬಂದಿದ್ಯಾ ನೀನು ಅಯ್ಯ ಸುಮ್ನಿರ್ ಗೌರಕ್ಕ ಅತ್ಲಾಗಿ ನನಗೂ ಸಾಕಾಗಿ ಹೋಗಿತ್ತು ಅತ್ಲಾಗಿ ನಾನು ಅತ್ಲ ಸುಮ್ ತಗೊಂಡ ರಾಗಿ ಮಾಡಿದ್ದೆ ನೀ ನೋಡು ಯೋಟ್ ಚೆನ್ನಾಗಿ ಅಲಂಕಾರ ಮಾಡಿ ರಾಗಿಗೆಲ್ಲವ ಮಾವಿನ ಸೊಪ್ಪು ಹೂವೆಲ್ಲ ನೀಟಿ ಯೋಟ್ ಚೆನ್ನಾಗಿ ಪೂಜೆ ಮಾಡ್ತದಿ ಅಂತ ಹೇಳಿ ಈ ಅಜ್ಜೇನು ಹೋಗಿದ್ದು ಬರ್ಲಿಲ್ಲ ರಾಗಿ ಅಂತ ತುಂಬ್ಕೊಂಡು ಹೋಗುತ್ತಾ ಇಲ್ಲೇ ಬಿಟ್ಟು ಹೋಗುತ್ತಾ ಹೆಂಗಾರ ಮಾಡ್ಕೊಳ್ಳಿ ತಗ ಅತ್ಲಾಗಿ ಸ್ನೇಹಿತರೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.